ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. 100ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಕ್ಯೂಟ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ರಾಶಿಕಾ, ಹೌ ಆರ್ ಯು? ಹಾಯ್ ಮ್ಯಾಮ್, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನೀವು ಹೊರಗಡೆ ಬರ್ತಿದ್ದಂಗೆ ಸಂಕ್ರಾಂತಿ ಶುರು ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ರಿಯಾಕ್ಷನ್ ನಾನು ಕೇಳಬೇಕು ಅಂತದ್ದು, ತುಂಬಾ ಕ್ಯೂಟ್ ರಾಶಿಕಾ. ಸುರಾಜ್ ಅವರು ಇದೇ ಫಸ್ಟ್ ಹೇಳಿದ್ರು, ತುಂಬಾ ಕ್ಯೂಟ್ ಆಗಿ ನನಗೆ ಕಾಣಿಸ್ತಾರೆ ರಾಶಿಕಾ ಅಂತ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರ, ಅದು 100ಕ್ಕೂ ಹೆಚ್ಚು ದಿನಗಳ ಕಾಲ ಒನ್ ಅಂಡ್ ಓನ್ಲಿ ರಫ್ ಅಂಡ್ ಟಫ್ ರಗಡ್ ವುಮನ್ ಆಗಿ ಸರ್ವೈವ್ ಆಗಿದ್ದೀರಾ. ಈ ಬಗ್ಗೆ ನಿಮ್ಮ ಒಂದು ಖುಷಿ ಎಷ್ಟಿದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಆಚೆ ಬಂದಾಗ ಸ್ವಲ್ಪ ಬೇಜಾರಾಯ್ತು. ಜರ್ನಿ ಇನ್ಕಂಪ್ಲೀಟ್ ಆಯ್ತಲ್ಲ, ಇನ್ 1 ವಾರ ಆಯ್ತು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಈ ಜರ್ನಿ ಕಂಪ್ಲೀಟ್ ಮಾಡ್ಬೇಕು. ವಿನ್ ಆಗ್ತೀನೋ ಅದ್ ನನಗೆ ಗೊತ್ತಿಲ್ಲ, ಬಟ್ ಟಾಪ್ 6 ಅಲ್ಲಿ ನಾನು ಇರ್ಬೇಕು, ಆ ಜರ್ನಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಬಂದಿತ್ತು. ಬಟ್ ಅದ್ ಎಲ್ಲೋ ಆಗ್ಲಿಲ್ಲ. ಜರ್ನಿ ಎಲ್ಲೋ ಇನ್ಕಂಪ್ಲೀಟ್ ಆಯ್ತು ಅಂತ ಫೀಲ್ ಆಯ್ತು. ಬಟ್ ಬಂದು ಆಚೆ ಕಡೆ ಎಲ್ಲರ ರಿಯಾಕ್ಷನ್ಸ್ ನೋಡಿ, ಆಡಿಯನ್ಸ್ ನನಗೆ ತೋರಿಸಿರೋ ಪ್ರೀತಿ ನೋಡಿ ಸಿಕ್ಕಾಬಡೆ ಖುಷಿ ಆಯ್ತು. ಅಲ್ಲಿ ಬೇಜಾರಾಯ್ತು, ಅರ್ಧಕ್ಕೆ ಬಂದೆ ಅನ್ಕೊಂಡು. ಬಟ್ ಇಲ್ಲಿ ಈ ಪ್ರೀತಿ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾವುದೇ ಕಾರಣಕ್ಕೂ ಬೇಜಾರು ಅನ್ನೋ ಪದಕ್ಕೆ ಒಂದು ಅರ್ಥನೇ ಇಲ್ಲ. ಯಾಕಂದ್ರೆ 100ಕ್ಕೂ ಹೆಚ್ಚು ದಿನಗಳ ಕಾಲ ನಿಮ್ಮ ಒಂದು ಟಾಸ್ಕ್ ನಿಂದಲೇ ತುಂಬಾ ಸರ್ವೈವ್ ಆಗಿದ್ದೀರಾ. ಏನು ಯಾರು ರಾಶಿಕಾ ಅಂತ ಗೊತ್ತಿಲ್ಲದೆ ಒಳಗೋದವರು. ಅಫ್ಕೋರ್ಸ್ ನೀವು ಚಿತ್ರದ ನಾಯಕಿಯಾಗಿದ್ರಿ, ಹೀರೋಯಿನ್ ಆಗಿ ತುಂಬಾ ಕೆಲಸಗಳನ್ನ ಮಾಡಿದ್ರಿ. ಬಟ್ ಆದ್ರೂ ಸಹ ರಾಶಿಕಾ ಅಂದ್ರೆ ಯಾರು ಅಂತ ಗುರುತಿಸಂಗ ಆಗಿದ್ದೆ ಬಿಗ್ ಬಾಸ್. ಅಂತಹ ಬಿಗ್ ಬಾಸ್ ರಫ್ ಆಟದಲ್ಲಿ ಒಂದು ಟಫ್ ಫೈಟ್ ಅನ್ನ ಕೊಟ್ಟು ಒಬ್ಬಂಟಿಯಾಗಿ ನೀವು ನಡೆದ್ರಿ. 100 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದು ಅಂದ್ರೆ ನೀವು ಜಂಟಿಯಾಗಿ ಹೋಗಿದ್ದು ಮಂಜು ವಾಶಿನಿ ಅವರ ಜೊತೆ ಒಂದು ಬಾಂಡಿಂಗ್ ಹೇಗಿತ್ತು? ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ದಟ್ ನಾನು ಬೇಗ ಯಾರಿಗೂ ಹತ್ರ ಆಗಲ್ಲ. ಯಾಕಂದ್ರೆ ತುಂಬಾ ಕಡಿಮೆ ಜನಕ್ಕೆ ರಾಶಿಕಾ ಇಷ್ಟ ಆಗ್ತಾಳೆ. ರಾಶಿಕಾ ಓಕೆ, ಅವಳು ನಾನೇನೋ ರಿಯಾಕ್ಟ್ ಮಾಡಿದ್ರು ಕೂಡ ಇದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಅನ್ಕೊಳ್ಳೋದು ತುಂಬಾ ಕಡಿಮೆ ಜನ. ಕರೆ ನಾನು ಸೈಲೆಂಟ್ ಆಗಿ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ರು, ತುಂಬಾ ಕೋಪದಲ್ಲಿ ಕೂತಿದ್ದಾಳೆ ಅನ್ನೋದು ಯೋಚನೆ ಮಾಡ್ತಾರೆ. ಈ ತರ ಎಲ್ಲ ಇರೋ ಮಧ್ಯ ಮಂಜು ಅಕ್ಕ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಆಸ್ ಅ ಜಂಟಿ. ಆ ಬಾಂಡಿಂಗ್ ತುಂಬಾ ಸ್ಪೆಷಲ್. ಅದು ತುಂಬಾ ಚೆನ್ನಾಗಿತ್ತು. ನಾವು ಮಧ್ಯ ಕಿತ್ತಾಡ್ತಾ ಇದ್ವಿ, ಅದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ನಾವೇ ಯಾಕೆ ಹಿಂಗ್ ಜಗಳ ಮಾಡ್ತಿದೀವಿ ಅನ್ನೋದಿತ್ತು. ಬಟ್ ಎಷ್ಟೊಂದ್ಸಲಿ ನನ್ಗೆ ಏನಾದ್ರು ಹೇಳಿದಾಗ 3 ವೀಕ್ಸ್ ಅವ್ರು ನನ್ನ ಜೊತೆ ಏನಿದ್ರು, ನನಗೆ ಅದಕ್ಕೆ ನಾನು ಹೇಳಿದಕ್ಕೆ ಕನ್ಫ್ಯೂಸ್ಡ್ ಆಗಿರೋದಕ್ಕೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರ ಜೊತೆ ಮಾತಾಡಬೇಕು, ಯಾರನ್ನ ಹೇಗೆ ಅರ್ಥ ಮಾಡ್ಕೊಡ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಒಬ್ಬೊಬ್ರ ಜೊತೆ. ಬಟ್ ಅವಾಗೆಲ್ಲ ಒಬ್ರು ಅಕ್ಕನ ಸ್ಥಾನದಲ್ಲಿ ನಿಂತು ಅದನ್ನೆಲ್ಲ ಹೇಳ್ತಾ ಇದ್ರು, ನನಗೆ ಹೇಳ್ಕೊಟ್ಟಿರೋದು ಉಂಟು. ನಾನು ಅತ್ತಾಗ ಸಮಾಧಾನ ಮಾಡಿದ್ದಾರೆ, ಅವ್ರ ಹತ್ತಾಗ ನಾನು ಸಮಾಧಾನ ಮಾಡಿದ್ದೀನಿ. ಆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅವ್ರು ಹೋದಾಗ್ಲೂ ಕೂಡ ತುಂಬಾ ಬೇಜಾರಾಗ್ತದೆ. ಓಕೆ, ಬಿಗ್ ಬಾಸ್ ಅಂದ ತಕ್ಷಣ ಒಂದೆರಡು ಪೇರು, ಒಂದು ಲವ್ ಟ್ರ್ಯಾಕ್, ಒಂದು ಫ್ರೆಂಡ್ಶಿಪ್ ತುಂಬಾನೇ ಫೇಮಸ್ ಆಗ್ತಿರತ್ತೆ. ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದು ಪೇರು ಜನರಿಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸೀಸನ್ ಅಲ್ಲಿ ತುಂಬಾ ಇಷ್ಟಪಟ್ಟಂತಹ ಜನರು ಇಷ್ಟಪಟ್ಟಂತಹ ಪೇರ್ ಅಂದ್ರೆ ನಿಮ್ದು ಮತ್ತೆ ಸುರಾಜ್ ಅವರು. ನೀವು ಹೇಳಿದ್ರಿ ನಮ್ದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಅಂತ. ಬಟ್ ಅದ್ರಲ್ಲಿ ನಿಮ್ಮಿಬ್ರಲ್ಲಿ ಕಾಣ್ತಿದ್ದಂತಹ ಒಂದು ಕ್ಯೂಟ್ನೆಸ್, ನೀವಿಬ್ರು ಮಾತಾಡ್ತಿದ್ದಾಗ ಒಂದು ಬಾಂಡಿಂಗ್ ಇರ್ತಿತ್ತಲ್ಲ, ಅದು ಜನಕ್ಕೆ ತುಂಬಾನೇ ಇಷ್ಟ ಆಗ್ತಿತ್ತು. ಏನ್ ಹೇಳ್ತೀರಾ ಸೂರಜ್ ಬಗ್ಗೆ? ಸೂರಜ್ ನನ್ಗೆ ಒಳ್ಳೆ ಫ್ರೆಂಡ್ ಬಿಗ್ ಬಾಸ್ ಮನೇಲಿ. ಸೂರಜ್ ನನಗೆ ಗೊತ್ತಿಲ್ಲ, ಸೂರಜ್ ಮಂಜು ಅಕ್ಕ ಹೋಗಾದ್ಮೇಲೆ ನನಗೆ ಆ ಒಂದು ಕಂಫರ್ಟ್ ಝೋನ್ ಆಗಿರಿ ನನಗೆ ಯಾರ ಮೇಲೂ ಅಲ್ಲಿ ಬಿಲ್ಡ್ ಆಗಿಲ್ಲ. ನೀವು ಬಿಗ್ ಬಾಸ್ ಮನೇಲಿ ಯಾರೋ ಒಬ್ರು ನಾನು ಟ್ರಸ್ಟ್ ಮಾಡಬೇಕು. ನೀವು ನಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ಕೆ. ಯಾಕಂದ್ರೆ ತುಂಬಾ ಸ್ಟ್ರೆಸ್ ಇರುತ್ತೆ, ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಎಸ್, ಎಂಡ್ ಆಫ್ ದ ಡೇ ನಾವೆಲ್ಲ ಕಾಂಪಿಟೇಟರ್ಸ್ ಆಗಿ ಹೋಗಿರ್ತೀವಿ ಬಿಗ್ ಬಾಸ್ ಮನೆಗೆ. ಯಾರು ಟ್ರಸ್ಟ್ ಮಾಡಕ್ ಆಗಲ್ಲ ಅಲ್ಲಿ. ಬಟ್ ಅದು ಗೊತ್ತಿದ್ರು ಕೂಡ ನಿಮ್ಗೆ ಒಬ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅದು ನಂಗೆ ಅದು ಬಿಲ್ಡ್ ಆಗಿದ್ದು ಸೂರಜ್ ಮೇಲೆನೆ. ಓಕೆ, ನಾನು ಟ್ರಸ್ಟ್ ಮಾಡಿ ಇವನ ಹತ್ರ ಎಲ್ಲ ಹೇಳ್ಕೊಳ್ಬೋದು. ನಾನು ಬೇಜಾರಲ್ಲಿದ್ದಾಗ ಈ ವಾಸ್ ದೇರ್ ಫಾರ್ ಮೀ. ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಈ ವಾಸ್ ದೇರ್ ಫಾರ್ ಮೀ. ನಾನು ಗೆದ್ದಾಗ ಅವನಿದ್ದ ನನ್ನ ಜೊತೆ, ನಾನು ಸೋದಾಗ್ಲೂ ನನ್ನ ಜೊತೆ ಇದ್ದ. ಆ ಎಂಟೈರ್ ಜರ್ನಿಲಿ ರಾಶಿಕಾ ಜೊತೆ ಸೂರಜ್ ಇದ್ದ. ಸೂರಜ್ಗೂ ಏನೇ ಆದ್ರೂ ರಾಶಿಕಾ ವಾಸ್ ದೇರ್. ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಬೇರೆ ಯಾವುದೇ ತರ ನಾನು ಹೆಸರು ಕೊಡಕ್ ಇಷ್ಟ ಇಲ್ಲ. ಅದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್. ಓಕೆ, ಗಿಲ್ಲಿ ಕಾವ್ಯ ಮಧ್ಯೆ ಒಂದೊಂದು ಟೀಕೆಗಳು ಬರ್ತಿತ್ತು. ಗಿಲ್ಲಿಯಿಂದ ಕಾವ್ಯಂಗೆ ಮೈಲೇಜ್ ಜಾಸ್ತಿ ಆಯ್ತು, ಕಾವ್ಯನಿಂದ ಗಿಲ್ಲಿಗೆ ಮೈಲೇಜ್ ಜಾಸ್ತಿ ಆಯ್ತು, ಈ ತರ ಎಲ್ಲ ಕಾಮೆಂಟ್ಸ್ ಬರ್ತಿತ್ತು. ಸೂರಜ್ ಬಂದ್ಮೇಲೆ ಆ ಒಂದು ಮಾತು
ಮಾತುಗಳು ನಿಮ್ಮ ಒಂದು ಪೇರ್ ಮೇಲೂ ಬಂತು. ಸೂರಜ್ಗೆ ರಾಶಿಕಾಯಿಂದ ಮೈಲೇಜ್ ಜಾಸ್ತಿ ಆಯ್ತು ಅಥವಾ ರಾಶಿಕಾಯಿಂದ ಸೂರಜ್ಗೆ ಮೈಲೇಜ್ ಜಾಸ್ತಿ ಆಯ್ತು ಅಂತ ನಿಮ್ಗೆ ಏನ್ ಅನ್ಸತ್ತೆ? ಅವ್ರು ಬಂದು ಅವ್ರು ಸಾಥ್ ಕೊಟ್ಟಿದ್ದು ನಿಮ್ಗೆ ಇನ್ನೂ ಜಾಸ್ತಿ ದಿನಗಳ ಕಾಲ ಉಳ್ಕೊಳ್ಳೋಕೆ ಒಂದು ಧೈರ್ಯ ಸಿಗ್ತಾ, ಅಥವಾ ನಿಮ್ಮಿಂದ ಅಲ್ಲಿ ಸೂರಜ್ ಅಷ್ಟು ದಿನ ಸರ್ವೈವ್ ಆಗಿದ್ರು ಅಂತ ಏನಾದ್ರು ಒಂದು ಥಾಟ್ ಬಂದಿದ್ಯಾ? ಇಲ್ಲ ಮ್ಯಾಮ್, ಒಬ್ರಿಂದ ಒಬ್ರಿಗೆ ಮೈಲೇಜ್ ಸಿಗುತ್ತೆ ಅನ್ನೋದೇ ತಪ್ಪು. ಅಲ್ಲಿ ಅವ್ರವ್ರ ಆಟನ ಆಡಿಯನ್ಸ್ ನೋಡಿ ಇಷ್ಟಪಟ್ಟು ಓಟ್ ಮಾಡ್ತಿರ್ತಾರೆ, ಉಳಿಸ್ಕೋತಿರ್ತಾರೆ ಬಿಗ್ ಬಾಸ್ ಮನೇಲಿ. ಇವರಿಂದ ಇವರು ಅಲ್ಲಿ ಏನೇ ಪ್ರಕ್ರಿಯೆಗಳು ನಡೆದ್ರು ಕೂಡ ಅವರೇ ಮಾತಾಡ್ತಾರೆ, ಅವರೇ ಎಲ್ಲದಕ್ಕೂ ಅವರೇ ಸ್ಟ್ಯಾಂಡ್ ತಗೊಂಡು. ಹೌದು, ಈಗ ನಾನು ಹೋಗಿ ಸೂರಜ್ ಬಗ್ಗೆ ಸ್ಟ್ಯಾಂಡ್ ತಗೊಳಕಾಗಲ್ಲ, ಸೂರಜ್ ಬಂದ್ರೆ ನನ್ನ ಬಗ್ಗೆ ಸ್ಟ್ಯಾಂಡ್ ತಗೊಳಕಾಗಲ್ಲ. ರಾಶಿಕಾನೇ ಮಾತಾಡ್ಬೇಕು. ಅಲ್ಲಿ ಎಷ್ಟು ನಾಮಿನೇಟ್ ಮಾಡಿ ನನ್ಗೆ ಯಾರೋ ನಾಮಿನೇಟ್ ಮಾಡ್ತಾರೆ ಅನ್ಕೊಳ್ಳಿ, ನಾಮಿನೇಟ್ ಮಾಡಿದಾಗ ನಾನು ಅವ್ರ ಜೊತೆನೇ ಜಗಳ ಮಾಡ್ಬೇಕು. ಸೂರಜ್ ಬಾ ನೀ ನನ್ನ ಪರ ಮಾತಾಡು ಅಂತ ಹೇಳಕ್ ಆಗಲ್ಲ. ಇಲ್ಲಿ ಯಾರಿಂದನೋ ಯಾರೋ ಹೋದ್ರು, ಯಾರಿಂದನೋ ಯಾರೋ ಇದ್ರು, ಇವರಿಂದ ಇವ್ರಿಗೆ ಮೈಲೇಜ್, ಅವರಿಂದ ಇವ್ರಿಗೆ ಮೈಲೇಜ್, ನಾನು ಅದನ್ನ ಯಾವ್ದನ್ನು ಬಿಲೀವ್ ಮಾಡಲ್ಲ. ಓಕೆ, ಎಲ್ಲರೂ ಈಗ ಆಚೆ ಬಂದಾಗ ಎಲ್ಲರಿಗೂ ಅವ್ರದೇ ಆದಂತ ಇಷ್ಟಪಡೋರು ಆಚೆ ಕಡೆ ಇರ್ತಾರೆ. ಅಂದ್ರೆ ಅವ್ರೇನೋ ಬಿಗ್ ಬಾಸ್ ಮನೇಲಿ ಮಾಡಿದ್ದಾರೆ, ಇಷ್ಟ ಆಗಿದ್ದಾರೆ. ಇಷ್ಟ ಆಗ್ದಲೇ ಅಷ್ಟಷ್ಟು ವಾರ ಯಾರು ಬಿಗ್ ಬಾಸ್ ಮನೇಲಿ ಬರಕ್ಕಾಗಲ್ಲ. ಜರ್ನಿ ಅಷ್ಟು ಈಸಿಯಾಗಿ ಯಾರಿಗೂ ಇರಲ್ಲ, ತುಂಬಾ ಕಷ್ಟ ಇರುತ್ತೆ. ನಮ್ಗೇನೆ ತುಂಬಾ ಕನ್ಫ್ಯೂಷನ್. ಒಂದ್ ಡೇ ನಾವು ಕೌಂಟ್ ಮಾಡ್ತಿದ್ವಿ, 1 ಡೇ ಮುಗೀತು, 2 ಡೇ, ಇನ್ನೊಂದು 10 ಡೇಸ್ ಇದೆ, 5 ಡೇಸ್ ಇದೆ. ಸೊ ಈ ತರ ಎಲ್ಲ ಕೌಂಟ್ ಮಾಡ್ತಾ ಇರ್ತೀವಿ. ಸ್ಟ್ರೆಸ್ ಲೆವೆಲ್ ತುಂಬಾ ಬೇರೆ ತರ ಇರುತ್ತೆ. ಮಾತಾಡ್ತೀವಿ ಒಬ್ರಿಂದ ಒಬ್ರು ಅಂತ. ಬಿಗ್ ಬಾಸ್ 100 ದಿನಗಳ ಆಟ, ಅದರಲ್ಲಿ 100ಕ್ಕೂ ಹೆಚ್ಚು ದಿನಗಳ ಕಾಲ ನೀವು ಅಲ್ಲಿದ್ರಿ. ನೀವು ಹೊರಗಡೆ ಬಂದ್ಮೇಲೆ ಅವರವರು ಒಂದು ಟಾಸ್ಕ್ ಕೊಟ್ಟಿದ್ರು, ನೀವು ನಿಮ್ಮ ಈ ಮನೆಯಲ್ಲಿರುವಂತಹ ಒಂದು ಜರ್ನಿಯನ್ನ ಲೆಕ್ಕಕ್ಕೆ ತಗೊಂಡು ನಿಮ್ಗೆ ನೀವು ಯಾವ ಹೆಸರನ್ನ ಕೊಟ್ಕೊಳ್ತೀನಿ ಅಂದಾಗ ಅಶ್ವಿನಿ ಮೇಡಮ್ ಛಲಗಾರ್ತಿ ಅಂತ ಹೇಳ್ಕೊಂಡ್ರು, ಗಿಲ್ಲಿಯವರು ಪಳಾರ್ ಅಂತ ಹೇಳ್ಕೊಂಡ್ರು, ಧ್ರುವಂತ್ ಅವರು ಡ್ಯಾಶಿಂಗ್ ಅಂತ ಹೇಳ್ಕೊಂಡ್ರು. ನೀವಿದ್ದಿದ್ರೆ ನೀವು ಯಾವ ಹೆಸರು ಕೊಟ್ಕೊಳ್ತಿದ್ರಿ ರಾಶಿಕಾಗೆ? ನನಗೆ ಆ ಮನೇಲಿ ಯಾವತ್ತೂ ಯಾರು ಟಾಸ್ಕ್ ಕ್ವೀನ್ ಅಂತ ಹೇಳೇ ಇರ್ಲಿಲ್ಲ, ಟಾಸ್ಕ್ ಮಾಸ್ಟರ್ ಅಂತಾನೂ ಯಾರು ಹೇಳಿಲ್ಲ. ನಾನು ಅದನ್ನೇ ಕೊಡ್ತಾ ಇದ್ದೆ. ಓಕೆ, ಟಾಸ್ಕ್ ಮಾಸ್ಟರ್, ಟಾಸ್ಕ್ ಕ್ವೀನ್ ರಾಶಿಕಾ ಅಂತ. ಪ್ರತಿಯೊಂದು ಟಾಸ್ಕ್ ಗಳಲ್ಲೂ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದ್ರಿ. ರಾಶಿಕಾ ಜಸ್ಟ್ ಸೈಲೆಂಟ್ ಹುಡುಗಿ, ಜಾಸ್ತಿ ಮಾತಾಡಲ್ಲ, ಯಾರ ಜೊತೆನೂ ತುಂಬಾ ಜಲ್ ಆಗಲ್ಲ ಅನ್ನೋ ಒಂದು ಸ್ಟಾರ್ಟಿಂಗ್ ಒಂದು ಆ ಜಂಟಿಯಲ್ಲಿದ್ದಾಗ ಆ ಒಂದು ಅಭಿಪ್ರಾಯ ಜನರಲ್ಲಿ ಇತ್ತು. ಆದ್ರೆ ಯಾವಾಗ ಟಾಸ್ಕ್ ಶುರು ಆಯ್ತು ಆವಾಗ್ಲೇ ಗೊತ್ತಾಗಿದ್ದು ರಾಶಿಕಾ ಅಂದ್ರೆ ಏನು, ರಾಶಿಕಾ ಪವರ್ ಅಂದ್ರೆ ಏನು. ಸುಮ್ನೆ ಹೇಳಿಲ್ಲ ನೀವು ಕೂಡ, ನಾನು ಎಲ್ಲಾ ಟಾಸ್ಕ್ ಅಲ್ಲೂ ಆಡ್ಕೊಂಡು ಬಂದಿದ್ದೀನಿ ರಫ್ ಅಂಡ್ ಟಫ್ ಆಗಿ ಅಂತ. ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ ನೋಡಿದಾಗ್ಲೂ ಗಂಡ್ಮಕ್ಳೇ ಟಾಸ್ಕ್ ಅಲ್ಲಿ ತುಂಬಾನೇ ಟಫ್ ಇರ್ತಾರೆ. ಈ ಬಾರಿ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೆಸರು ತಗೊಂಡಿದ್ದಾರೆ, ಕಳೆದ ಬಾರಿ ಇವರು ತಗೊಂಡಿದ್ರು. ಸೊ ಈ ಒಂದು ಸೀಸನ್ ಅಲ್ಲಿ ಹುಡುಗಿಯಾಗಿ ನಿಮ್ಗೆ ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂತು. ಇದಕ್ಕೆ ನೀವು ಶ್ರಮ ಎಷ್ಟು ಹಾಕಿದ್ರಿ ಈ ಒಂದು ಟಾಸ್ಕ್ ಗಳಿಗೆ? ನೀವು ಇಲ್ಲ ನಾನು ಆಡ್ಲೇಬೇಕು ಅನ್ನೋ ಛಲದಲ್ಲಿ ಆಡ್ತಾ ಇದ್ರಿ ನೀವು, ನಿಮ್ಗೆ ಅದೊಂದು ಇತ್ತನ ಟಾಸ್ಕ್ ಅಲ್ಲಿ ಗೆಲ್ಲೇಬೇಕು, ಎಷ್ಟೇ ಕಷ್ಟ ಆದ್ರೂ ನಾನು ಟಾಸ್ಕ್ ವಿನ್ ಆಗ್ಬೇಕು ಅಂತ? ಮುಂಚೆ ಆ ಕಾನ್ಫಿಡೆನ್ಸ್, ನಂಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಟಾಸ್ಕ್ ಅಂತ ಬಂದಂಗೆ ಹೇಗೆ ಆಡ್ತೀನೋ ಏನೋ, ಬಿಕಾಸ್ ಆ್ಯಕ್ಟರ್ಸ್ ನಾವು ಬಂದಾದಮೇಲೆ ಅದು ಮಾರ್ಕ್ ಆಗಿರುತ್ತೆ. ಏನೋ ಮಿಸ್ ಆಗಿ ಏನಾರು ಆಯಿತು ಅನ್ನೋ ತುಂಬ ಎಫೆಕ್ಟ್ ಆಗುತ್ತೆ. ಏನಾದ್ರು ಜಾಸ್ತಿ ಆಯಿತು ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಅನ್ನೋದೆಲ್ಲ ಇತ್ತು. ಬಟ್ ಅದೇನೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಟಾಸ್ಕ್ ಅಂತ ಬಂದು ಟಾಸ್ಕ್ ಪತ್ರ ಬರುತ್ತೆ ಅಲ್ಲ ನಮಗೆ, ಬುಕ್ ಓದ್ತಿದ್ದಂಗೆ ಓಕೆ ಫೈನ್, ಇಲ್ಲಿಗೆ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಆಲ್ರೆಡಿ ನನ್ನ ಪ್ಲ್ಯಾನ್ ಸ್ಟಾರ್ಟ್ ಆಗೋಗಿರ್ತಿತ್ತು. ಆ ಬುಕ್ ಬಂದು ನಾನು ಟಾಸ್ಕ್ ಆಡಿ ಮುಗಿಯೋ ತನಕನೂ ನಾನು ಬರೀ ಟಾಸ್ಕ್ ಮೇಲೆ ಮಾತ್ರ ಇರ್ತಿತ್ತು ನನ್ನ ಗಮನ. ಡೈವರ್ಟ್ ಆಗೋಕ್ಕಾಗ್ತಿರ್ಲಿಲ್ಲ, ಬರೀ ಅದನ್ನೇ ಯೋಚನೆ ಮಾಡ್ತಿದ್ದೆ. ಯಾರು ನಗ್ಸಿದ್ರು ನನಗೆ ನಗೋಕ್ಕಾಗ್ತಿರ್ಲಿಲ್ಲ. ಓಕೆ, ನಾನು ಇದನ್ನ ವಿನ್ ಆಗಬೇಕು ಈ ಟಾಸ್ಕಲ್ಲಿ, ಎಷ್ಟಾಗತ್ತೆ. ಅವಾಗ ಹೆಂಗೆ ಅನಿಸ್ತಿತ್ತು ಗೊತ್ತಾ, ರಾಶಿ ನಿಂಗೆ ಏನಾದರೂ ಪರವಾಗಿಲ್ಲ, ಟಾಸ್ಕ್ ವಿನ್ ಆಗ್ಬಿಟ್ಟು ಹೋಗು, ಬಿಗ್ ಬಾಸ್ಗೆ ಹೇಳು ಬಿಗ್ ಬಾಸ್ ಹಿಂಗೆ ಆಗಿದೆ ಅಂತ, ಆಮೇಲೆ ಬೇಕಾದ್ರೆ ಕನ್ಫೆಷನ್ ರೂಮ್ಗೆ ಹೋಗು, ಇಲ್ಲ ಡಾಕ್ಟರ್ನ ಮೀಟ್ ಮಾಡು, ಬಟ್ ಗಿವ್ ಅಪ್ ಮಾಡಲೇಬೇಡ, ಏನೇ ಯಾರು ಫೇಸ್ ಮಾಡು, ಫುಲ್ ಎನರ್ಜಿ ಹಾಕಿ ಟಾಸ್ಕ್ ವಿನ್ ಆಗಿ ಬಾ ಅಂತ ನನ್ನ ಮೈಂಡ್ ಬರ್ತಿತ್ತು. ಅಂಡ್ ಈ ಒಂದು ಎಂಥೂಸಿಯಾಸಮ್, ಈ ಒಂದು ಧೈರ್ಯನೇ ನಿಮ್ನ ಸೀಸನ್ 12ನ ಫಸ್ಟ್ ವುಮನ್ ಕ್ಯಾಪ್ಟನ್ ಮಾಡ್ತಾ. ಈ ಬಗ್ಗೆ ಎಷ್ಟು ಖುಷಿ ಇದೆ? ವುಮನ್ ಕ್ಯಾಪ್ಟನ್ ಫಸ್ಟ್ ಅಂದರೆ ನನಗೆ ಜೋಡಿ ಕ್ಯಾಪ್ಟನ್ ಬಂದಾಗಲೂ ಕೂಡ ಅಲ್ಲಿ ಮಿಸ್ ಆಗುತ್ತೆ. ಯಾಕಂದರೆ ಎಲ್ಲರೂ ಹುಡುಗರೇ ಕ್ಯಾಪ್ಟನ್ ಆಗ್ತಿರ್ತಾರೆ. ಸೊ ಓಕೆ, ಫಸ್ಟ್ ಜೋಡಿ ಕ್ಯಾಪ್ಟನ್ ಅಂತ ಬಂದಿದೆ. ನನಗೆ ಫಸ್ಟ್ ಹುಡುಗಿಯರು ಆದರು ಅಂದರೆ ಅಲ್ಲಿ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಅಂತ ಬರುತ್ತೆ ಅನಿಸುತ್ತೆ. ಹೇಗೆ ಇದು ಏನು ಅಂದ್ಕೊಂಡು ಆ ಜೋಡಿ ಕ್ಯಾಪ್ಟನ್ಸಿನೂ ಮಿಸ್ ಆಗುತ್ತೆ ನಂದು. ಇನ್ನೊಂದು ಮತ್ತೆ ಬರುತ್ತೆ ವಿಲನ್ ವೀಕ್ ಬಂದಾಗ, ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಐ ವಾಸ್ ಲೈಕ್ ಪ್ರಿಪೇರ್ಡ್. ಯಾರು ಎಷ್ಟು ಫೋಮ್ ಇದರಲ್ಲಿ ಸ್ಟಿಕ್ಕಲ್ಲಿ ಹೊಡೆದ್ರು ಕೂಡ ಹೊಡಿಸ್ಕೊ ಹೋಗು, ಬಾಲ್ ತೊಗೊಂಡು ಬಾ, ಇಷ್ಟೇ ಇರತ್ತೆ ನನ್ನ ತಲೆಯಲ್ಲಿ. ಅದಕ್ಕೆ ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಸ್ಟ್ರೇಟ್ ಹೋಗ್ತೀನಿ ನಾನು. ಐ ಥಿಂಕ್ ಆ ಟಾಸ್ಕಲ್ಲಿ ತುಂಬ ಹೊಡಿಸ್ಕೊಂಡಿದ್ದು ನಾನೇ. ಎಕ್ಸಾಕ್ಟ್ಲಿ.
ಪಡ ಪಡ ನನಗೆ ಎಷ್ಟು ಉಳಿಸ್ಕೊಂಡ್ರು ನೋವಾಗ್ತಿಲ್ವಾ ಇವ್ರಿಗೆ ಅಂತ ನಮಗೂ ಕೂಡ ನೋಡೋರ್ಗೂ ಕೂಡ ಅನ್ಸಿತ್ತು, ಅಯ್ಯೋ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ, ನೋವಾಗ್ತಿಲ್ವಾ ಅವ್ರಿಗೆ, ಇಷ್ಟೊಂದು ರಫ್ ಇದಾರ ರಾಶಿಕಾ ಅಂತ ಅವಾಗ್ಲೇ ಅನ್ಸಿದ್ದು ವೀಕ್ಷಕರಿಗೆ. ಆ ಒಂದು ಟಾಸ್ಕ್ ಇಂದನೇ ಗೊತ್ತಾಗಿದ್ದು, ಇಲ್ಲ ಟಾಸ್ಕ್ ಅಲ್ಲಿ ಸಖತ್ತಿದ್ದಾರೆ ರಾಶಿಕಾ ಅವರು, ಅಂದ್ರೆ ಕ್ಯಾಪ್ಟನ್ ಆಗೋ ಮಟ್ಟಿಗೆ ಟಾಸ್ಕ್ ಆಡಿದ್ರಲ್ಲ, ಹಾಗಾಗಿ ಪ್ರೇಕ್ಷಕರು ತುಂಬಾ ಇಷ್ಟಪಟ್ರು ನಿಮ್ನ. ಇನ್ನೂ ಒಂದು ಹೇಳ್ಬೇಕು, ಯಾವಾಗ ಫ್ಯಾಮಿಲಿ ವೀಕ್ ಬರುತ್ತಲ್ಲ ಅವಾಗ ನಿಮ್ಮ ಅಮ್ಮ ಎಲ್ಲ ಮನೆ ಒಳಗಡೆ ಬರ್ತಾರೆ. ಕಾಮನ್ ಆಗಿ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ಯಾಂಪರಿಂಗು, ಮುದ್ದು, ಪ್ರತಿಯೊಂದು ಶೂಟಿಂಗ್ ಹೋದಾಗ, ನಾವು ಕೆಲ್ಸಕ್ಕೆ ಬಂದಾಗ ಮನೆಯವರೇ ಕಾಲ್ ಮಾಡಿ ಊಟ ಮಾಡ್ದ, ತಿಂಡಿ ತಿಂದ, ಈ ತರ ವಿಚಾರಿಸ್ಕೊಂತಾರೆ. ಆದ್ರೆ ನಿಮ್ಮಮ್ಮ ಒಂದು ಹೊಸ ವಿಷಯ ಹೇಳಿದ್ರು, ಇವಳು ನಮ್ಮ ಮನೆಗೆ ಗಂಡ ಮಗು ಇದ್ದಂಗೆ, ಹೊರಗಡೆ ಶೂಟಿಂಗ್ ಅಲ್ಲಿ ಇದ್ರು ಕೂಡ ಮನೆಗೆ ಕಾಲ್ ಮಾಡಿ ಊಟ ಮಾಡಿದ್ರ, ತಿಂಡಿ ತಿಂದ್ರ, ಮಾತ್ರೆ ತಗೊಂಡ್ರ, ತಮ್ಮ ಹೇಗಿದ್ದಾರೆ ಇದನ್ನೂ ವಿಚಾರಿಸ್ಕೊಂತಾರೆ ಅಂದಾಗ ರಿಯಲಿ ಐ ಆಮ್ ವೆರಿ ಶಾಕ್ಡ್. ಹೆಣ್ಮಕ್ಳು ಅಂದ್ರೆ ಹೌದು ಇಷ್ಟು ಜವಾಬ್ದಾರಿ ತಗೊಳ್ತಾರೆ, ಇಷ್ಟೊಂದು ನೋಡ್ಕೊಬಹುದು ಅಂತ ತೋರಿಸ್ಕೊಟ್ಟಿದ್ದೆ ನೀವು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಆ ಒಂದು ರಾಶಿಕಾ ಗುಣ. ಹೇಗೆ ಇದು ಬಾಂಡಿಂಗು, ಮನೆಯವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಎಲ್ಲಿಂದ ಕಲ್ತ್ರಿ ನೀವು? ಹೆಣ್ಮಕ್ಳಾಗಿ ಬರೀ ನಾವು ಅಪ್ಪ ಅಮ್ಮ ಮಾತ್ರ ನಮ್ಮನ್ನು ನೋಡ್ಕೊಳ್ಳೋದಲ್ಲ, ನಾವು ಕೂಡ ಒಂದು ಜವಾಬ್ದಾರಿ ಇರುತ್ತೆ ಫ್ಯಾಮಿಲಿನ ನೋಡ್ಕೊಳ್ಳೋದು ಅಂತ. ಹೇಗೆ ಕಲ್ತ್ರಿ ರಾಶಿಕಾ ಇದು? ಅಂದರೆ ಚಿಕ್ಕಮಂಗ್ಳೂರಲ್ಲಿ ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರು, ಅದಾಗಿ 4th ನಾನು ಮೈಸೂರು, ಅಪ್ಪ ಅಮ್ಮ ಎಲ್ಲ ಮೈಸೂರಿಗೆ ಶಿಫ್ಟ್ ಆಗ್ತಾರೆ, ಬರ್ತೀನಿ ನಾನು. ಬಟ್ ಅವತ್ತಿಂದ ಇವತ್ತು ತನಕನೂ ಕೂಡ ಅವ್ರು ಎಲ್ಲರೂ ನನ್ನ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರು. ನನಗೆ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ಇವರೇ ನನ್ನ ಪ್ರಪಂಚ. ನನ್ನ ಸ್ಕೂಲ್ ಡೇಸಿಂದ ಆಗಿರಲಿ, ನನಗೆ ಎಲ್ಲಿಗಾರು ಹೋಗ್ಬೇಕು, ನನಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅವರೇ ಬಿಟ್ಟು ಬರ್ತಿದ್ರು, ಕರ್ಕೊಂಡು ಬರ್ತಾಯಿದ್ರು. ಆ ಕಷ್ಟನೆಲ್ಲ ನೋಡಿದ್ದೆ. ಈಸಿಯಾಗಿ ಒಂದು ಕಡೆಯಿಂದ ಬರ್ತೀವಿ ಮೈಸೂರಿಗೆ ಅಂದಾಗ ಈಸಿ ಆಗಿರಲಿಲ್ಲ ಲೈಫ್, ತುಂಬ ಕಷ್ಟ ಆಯಿತು. ನಮ್ಮಮ್ಮ ನಾವು ಎಷ್ಟು ದೂರ ಇತ್ತು ಅಂದರೆ ನಡ್ಕೊಂಡು ಕರ್ಕೊಂಡು ಹೋಗಿ ಬಂದು ಬಿಟ್ಟೋಗಿರೋದು ಉಂಟು. ನನ್ನ 4 o'clock ಸ್ಕೂಲ್ ಬಿಡತ್ತೆ ಅಂದಾಗ ಅವರೇ ಬಂದು ವೇಟ್ ಮಾಡಿ ಕರ್ಕೊಂಡು ಬಂದು ಮನೆಗೆ ಬರ್ತಿದ್ದು ಉಂಟು. ಇದನ್ನೆಲ್ಲ ನೋಡಿದ್ದೆ ನಾನು. ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು, ಇವನ್ನೆಲ್ಲನೂ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಒಂದೇ ಆಸೆ ಇದ್ದಿದ್ದು. ನಮ್ಮಮ್ಮ ನಾನು ಏನೇನು ಮಾಡಿಲ್ಲ ಅದೆಲ್ಲ ನನ್ನ ಮಗಳ ಕೈಲಿ ಮಾಡಿಸ್ಬೇಕು ಅಂತ ಇತ್ತು. ಬಟ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡು ಸೆಕೆಂಡ್ PU ಆಗಿದ ತಕ್ಷಣ ಫ್ಯಾಷನ್ ಡಿಸೈನಿಂಗ್ ಬರ್ತೀನಿ. ಆವಾಗ ಅವ್ರಿಗೆಲ್ಲ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ. ಅವಳು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಹೀರೋಯಿನ್ ಆಗಬೇಕು ಅಮ್ಮ, ನಾನು ಬಿಗ್ ಸ್ಕ್ರೀನಲ್ಲಿ ಬರಬೇಕು ಅಂತೆಲ್ಲ ಹೇಳ್ತಿರ್ತೀನಿ. ಮನೇಲಿ ಅಷ್ಟೊಂದು ಇಷ್ಟ ಇರಲ್ಲ. ಬಟ್ ಜಗಳಗಳು ಏನೇ ಆದರೂ ಕೂಡ ಅವ್ರು ನನ್ನ ಜೊತೆ ಇದ್ದರು, ಬಿಡಲಿಲ್ಲ. ಓಕೆ ಫೈನ್, ಇವಳೇನೋ ಮಾಡಬೇಕು ಅಂದ್ಕೊಂಡಿದ್ದಾಳೆ, ನಾವು ಸಪೋರ್ಟ್ ಮಾಡೋಣ ಅಂತ ಇತ್ತು. ಅದಾದಮೇಲೆ ಅವ್ರಿಗೆ ಅವ್ರು ಕಂಡಿದ್ದ ಕನಸು ನಾನು ನೆರವೇರ್ಸೋಕ್ಕಾಗಿರಲ್ಲ. ಸೊ ನನ್ನ ತಲೆಯಲ್ಲಿ ಬರುತ್ತೆ, ನಾನು ಏನೇನು ಮಾಡಿಲ್ಲ ಎಲ್ಲ ನನ್ನ ತಮ್ಮನ ಕೈಲಿ ಮಾಡಿಸ್ಬೇಕು. ನಾನು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ, ಆಮೇಲೆ ಡಿಗ್ರಿ ಅವ್ರಿಗೆ ಇಂಜಿನಿಯರಿಂಗ್ ಮಾಡಬೇಕಿತ್ತು ಅಂತೆಲ್ಲ ಇತ್ತು, ಅದು ನಾನು ಮಾಡೋಕ್ಕಾಗಲಿಲ್ಲ. ಸೊ ನನ್ನ ತಮ್ಮ ಒಳ್ಳೆ ಕಾಲೇಜ್ಗೆ ಹೋಗಬೇಕು, ಅವನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೆ ನಾನು ದುಡಿಬೇಕು ಅನ್ನೋದು ಬಂತು ತಲೆಗೆ ನನಗೆ. ಯಾಕಂದರೆ ಎಲ್ಲ ಪಾಯಿಂಟಲ್ಲಿ ಅವ್ರು ಇದ್ದರು. ನಾನು ಅವ್ನು ಫೋನ್ ಕಾಲಲ್ಲಿ ಹಲೋ ಅಂದಿದ ತಕ್ಷಣ ನಂಗೆ ಗೊತ್ತಾಗುತ್ತೆ ಅವ್ರು ಆರಾಮಾಗಿದ್ದಾರಾ, ಬೇಜಾರಲ್ಲಿದ್ದಾರಾ ಏನು ಅಂದ್ಕೊಂಡು. ಯಾಕಂದರೆ ನಾನು ಕಾಲೇಜ್ ಓಪನ್ ಮಾಡಿದ್ರೆ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನನ್ನ ತಂಗಿ ಇವ್ರದ್ದೇ ಇರುತ್ತೆ. ಇವ್ರದ್ದು ಬಿಟ್ಟು ನಂಗೆ ಇನ್ಯಾವುದೋ ಏನೋ ಕಾಲ್, ಶೂಟಿಂಗ್ ಕಾಲ್ಸ್ ಇವ್ರದ್ದೇನೋ ಬಿಟ್ಟರೆ ಇವ್ರದ್ದೇ ಇರುತ್ತೆ. 50 ಸಲ ನಾನು ಫೋನ್ ಮಾಡ್ತೀನಿ, 50 ಸಲ ಅವ್ರು ನನಗೆ ಫೋನ್ ಮಾಡ್ತಾರೆ, ಆರಾಮಾಗಿದೆಯಾ, ಏನೇ ಇದೆಯಾ ಅಂದ್ಕೊಂಡು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಏನು ತಪ್ಪು ಮಾಡು, ತಪ್ಪು ಮಾಡೇ ಮಾಡ್ತೀವಿ ಎಲ್ಲರೂ, ಯಾರು ಎಲ್ಲ ಪರ್ಫೆಕ್ಟ್ ಆಗಿರಲ್ಲ ಪ್ರಪಂಚದಲ್ಲಿ, ತಪ್ಪು ಮಾಡ್ತೀವಿ. ಬಟ್ ತಪ್ಪು ಮಾಡಿದಾಗಲೂ ಕೂಡ ನಿನ್ನ ಫಸ್ಟ್ ತಲೆಯಲ್ಲಿ ನಾನು ಇದ್ದೀನಿ ಅನ್ನೋ ನಿನ್ನ ತಲೆಯಲ್ಲಿ ಬಾ. ತಪ್ಪು ಮಾಡಿದಾಗಲೂ ಕೂಡ ನಿನ್ನ ಕಡೆನೇನೋ ಮಿಸ್ಟೇಕ್ ಆಗಿರತ್ತೆ, ಬಂದು ಹೇಳು ನನಗೆ, ನಾನು ಹಿಂಗೆ ತಪ್ಪು ಮಾಡಿದ್ದೀನಿ ಅಂದ್ಕೊಂಡು ತಿದ್ಕೊಡ್ಬೇಕು. ಸೊ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಅವರು ನನ್ನ ಚಿಕ್ಕಮ್ಮ, ನಂಗೆ 2 ಅಮ್ಮಂದಿರು, ನಮ್ಮಮ್ಮ ನನ್ನ ಚಿಕ್ಕಮ್ಮ ಇಬ್ಬರೂ ಕೂಡ. ನನ್ನ ಚಿಕ್ಕಮ್ಮಂಗೂ ಹೌದು, ಚಿಕ್ಕಮ್ಮ ಕೂಡ ಅಷ್ಟೇ ವೆರಿ ಸ್ಟ್ರಿಕ್ಟ್, ತುಂಬ ಹೆದರ್ಕೋತೀನಿ ನಾನು ನನ್ನ ಚಿಕ್ಕಮ್ಮಂಗೆ. ಬಟ್ ನನ್ನ ಲೈಫಲ್ಲಿ ಹೇಗೆ ಅಂದರೆ ಎಲ್ಲದಕ್ಕೂ ಅವರಿದ್ದರು. ಅವ್ರ ಖುಷಿನೂ ಪಕ್ಕಕ್ಕಿಟ್ಟು ನನ್ನ ಖುಷಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು ಯಾವಾಗಲೂ ಕೂಡ. ಸೊ ಇವಾಗಲೂ ಇರೋದಷ್ಟೇ, ಅವ್ರನ್ನ ಅಷ್ಟು ಜನನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ. ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ಮೇಲೆ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು RRR. ಯಾರಂದ್ರೆ ರಕ್ಷಿತಾ, ರಾಶಿಕಾ ಅಂಡ್ ರಘು ಅವರು ನಮ್ಮಣ್ಣ ಅಂತ ಕಿತ್ತಾಡೋದಕ್ಕೆ ಬರೋದು, ನಿಮ್ಗೆ ಅವ್ರ ಕಂಫರ್ಟ್ ಇಲ್ಲ, ನೀವು ದೂರ ಹೋಗಿ ಅನ್ನೋದು, ನೀವು ನನಗೆ ಅದು ಅವ್ರು ಹೇಳ್ಬೇಕು ಅಂತ ಹೇಳೋದು. ಹೇಗಿತ್ತು ನಿಮ್ಮ ಮೂವರ ಒಂದು ಬಾಂಡಿಂಗು, ಜಗಳ, ಏನ್ ಹೇಳ್ತೀರಾ ಅದ್ರ ಬಗ್ಗೆ?
ರಘು ಅಣ್ಣ ನಂಗೆ ಅವ್ರು ಬಂದು ಸ್ವಲ್ಪ ದಿನದಿಂದನೇ ನನಗೆ ಅವರೊಂದು ಅಣ್ಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ರಕ್ಷಿತಾ ಇಬ್ಬರು ಅವ್ರನ್ನ ಅಣ್ಣ ಅಂತ ಕರೆಯೋದು ಬಿಗ್ ಬಾಸ್ ಮನೇಲಿ. ಇನ್ನೆಲ್ಲ ರಘು ಸರ್ ಅಂತಿರ್ತಾರೆ. ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡೋದಾಗಿರಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗಲಿ ತುಂಬ ವಿಷಯಗಳು ತಿಳ್ಕೊಂಡೆ ರಘು ಅಣ್ಣನ ಬಗ್ಗೆ ನಾನು. ಆ ಒಂದು ಬಾಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪ ಅಮ್ಮ ಮತ್ತು ತಮ್ಮ ಬಂದಾಗ ಫ್ಯಾಮಿಲಿ ರೌಂಡಲ್ಲೂ ಕೂಡ ನಾನೇ ಅನಿಸುತ್ತೆ ಯಾವಾಗಲೂ ಹೋಗ್ಬಿಟ್ಟು ರಘು ಅಣ್ಣ ಆಯಿಲ್ ಮಸಾಜ್ ಮಾಡಿಕೊಡಿ ಅಂದ್ಕೊಂಡು ಯಾವಾಗಲೂ ಹೋಗಿ ಕೇಳ್ತಾ ಇದ್ದೆ. ಆಯಿಲ್ ಮಸಾಜ್ ಮಾಡ್ತಿದ್ರು. ಆಮೇಲೆ ವರ್ಕೌಟ್ ಹಿಂಗೆ ಮಾಡ್ಬೇಕು, ನೀನು ಇಲ್ಲಿಂದ ಹೋಗಾದ್ಮೇಲೆ ನೀನು ಹಂಗಾಗ್ತೀಯ ಹಿಂಗಾಗ್ತೀಯ, ಯಾವಾಗಲೂ ಈ ಯೂಸ್ ಟು ಪ್ರೇಸ್ ಮೀ. ಅದೊಂದು ಬಾಂಡಿಂಗ್ ಚೆನ್ನಾಗಿತ್ತು. ಯಾವಾಗ ಅದು ಸ್ವಲ್ಪ ರಕ್ಷಿತಂಗೆ ಪೊಸೆಸಿವ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಳು ಯಾವಾಗಲೂ ಸ್ವಲ್ಪ ಶೀಸ್ ಪೊಸೆಸಿವ್. ಅವಳು ಯಾರನ್ನ ಇಷ್ಟಪಡ್ತಾಳೆ ಅವ್ರ ಜೊತೆ ಯಾರೂ ಮಾತಾಡಂಗಿರಲ್ಲ. ಅವಳು ಅದೇ ನನ್ನ ಕಳಪೆ ಕೊಡ್ಬೇಕಾದ್ರೆ ಹೇಳ್ತೀನಿ, ಬೀನ್ ಬ್ಯಾಗ್ ಎತ್ತಿಡೋದಾಗಿರ್ಲಿ, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ಬೋದು ಬನ್ನಿ ಅಂತ ಅವ್ರ ಒಪಿನಿಯನು ಇವಳೇ ಹೇಳ್ತಿದ್ಲು. ಆಮೇಲೆ ವಾಟ್ಸ್ ಹ್ಯಾಪನಿಂಗ್ ಯಾಕೆ ಅಂತ ವಾರ ಪೂರ್ತಿ ಜಗಳ ಆಡಿರೋದೇ ಆಗಿದೆ. ರಘು ಅಣ್ಣ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ರ ನೀವು. ಯಾಕಂದ್ರೆ ತುಂಬಾ ಜನ ಹೇಳ್ತಿದ್ರು ಧನುಷ್ ಅವ್ರು ಇರ್ಬೋದು, ಅವ್ರು ಮಾಸ್ಕ್ ಹಾಕೊಂಡಿದ್ದಾರೆ, ಅನ್ಸಿದ್ದನ್ನ ನೇರವಾಗಿ ಹೇಳಲ್ಲ, ಸ್ವಲ್ಪ ಮಾಸ್ಕ್ ಹಾಕೊಳ್ತಾರೆ, ಮುಚ್ಚಿಡ್ತಾರೆ, ಅವರು ಎಲ್ಲಿ ನೋವಾಗುತ್ತೋ ಅಂತ ಯೋಚನೆ ಮಾಡ್ತಾರೆ ಅಂತ. ಬಟ್ ರಾಶಿಕಾ ಕೆಲವೊಂದ್ಸಲ ಎಲ್ರಿಗೂ ಅಷ್ಟೇ, ಈವನ್ ಅಶ್ವಿನಿ ಮೇಡಮ್ ಹತ್ರ ಅಶ್ವಿನಿ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀನಿ, ಬಟ್ ಅದೇ ಮೂಮೆಂಟ್ ಅಲ್ಲಿ ಅವ್ರ ಜೊತೆನೂ ಕೂಡ ಜಗಳ ಆಯ್ತು. ಅನ್ಸಿದ್ದನ್ನ ನೇರವಾಗಿ ಹೇಳ್ತಿದ್ರಿ. ನಿಮ್ಗೆ ಅದು ಅನ್ಸಿತ್ತಾ? ಇಲ್ಲ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಮ್ಗೆ ಅನ್ಸಿತ್ತಾ? ಅಂದರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ನಾನು ಮುಂಚೆಯಿಂದನೂ ಹಾಗೇನೆ. ನನಗೆ ಅನಿಸಿದ್ನ ನಾನು ಏನೂ ಹೈಡ್ ಮಾಡಲ್ಲ. ನನಗೆ ಅನಿಸಿದ್ನ ಡೈರೆಕ್ಟಾಗಿ ಹೇಳ್ತೀನಿ. ನಮ್ಮ ಅಮ್ಮ ಹೇಳ್ತಿರ್ತಾರೆ, ಯೋಚನೆ ಮಾಡಿ ಹೇಳು ಅಂತ. ಅಮ್ಮ ನಾನು ಏನಕ್ಕೆ ಯೋಚನೆ ಮಾಡಿ ಹೇಳಿ? ಸೊ ನನಗೆ ಅನಿಸಿದ ಒಪಿನಿಯನ್ ಕೊಟ್ಬಿಡ್ಬೇಕು. ಐ ಕಾಂಟ್ ಫೇಕ್ ಇಟ್. ಮನಸ್ಸಲ್ಲಿ ಒಂದು ಇಟ್ಕೊಂಡು ಮುಂದೆ ಅವ್ರಿಗೋಸ್ಕರ ಹೀಗೀಗೆ ಮಾತಾಡ್ಕೊಂಡು ಶುಗರ್ ಕೋಟ್ ಎಲ್ಲ ಮಾಡಿ ಮಾತಾಡೋಕೆ ಬರಲ್ಲ. ನನಗೆ ಅನಿಸಿದ್ದೆ ನಾನು ಹೇಳ್ತೀನಿ. ಓಕೆ, ಅವ್ರು ಮಾತಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅಟ್ಲೀಸ್ಟ್ ನಾನು ಅವ್ರ ಜೊತೆ ಫೇಕ್ ಆಗಿಲ್ಲ, ಎಮೋಷನ್ಸ್ನು ನಾನು ಫೇಕ್ ಮಾಡ್ತಿಲ್ಲ ಅಂತ ನನಗೆ ಅದಿತ್ತು. ನನಗೆ ಏನು ತಪ್ಪು ಅನಿಸಿದ್ರು ಏನು ಅನಿಸಿದ್ರು ಅವ್ರು ಮಾತಾಡ್ತಾರೋ ಬಿಡ್ತಾರೋ ನನ್ನ ಜೊತೆ ಇಟ್ಸ್ ಸೆಕೆಂಡ್ರಿ. ಬಟ್ ನಾನು ಇಲ್ಲಿದ್ದೀನಿ, ನಾನು ಹೇಗಿದ್ದೀನಿ ಹಾಗೇ ಇರಬೇಕು ಬಿಗ್ ಬಾಸ್ ಮನೇಲಿ. ಅದನ್ನು ನಾನು ಚೇಂಜ್ ಮಾಡ್ಕೊಂಡ್ಬಾರ್ದು ಅಂತ. ತುಂಬಾ ಕ್ಲೋಸ್ ಇದ್ರು, ನಿಮ್ಮಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಇತ್ತು. ನೀವು ಕ್ಯಾಪ್ಟನ್ ಆಗ್ತೀರಾ, ಅವರು ಏನೋ ಮಾಡಲ್ಲ ಅಂತಾರೆ, ಪಟ್ ಅಂತ ನೀವು ಹೋಗಿ ಅವ್ರ ಬಟನ್ ಎಲ್ಲ ಬಿಸಾಕ್ತೀರಾ. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ಸಿತ್ತ, ಇಲ್ಲ ನಾನು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡಬಾರ್ದಿತ್ತು, ಒಂಚೂರು ಕನ್ವಿನ್ಸ್ ಮಾಡ್ಬೋದಿತ್ತು, ಅವ್ರನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸ್ಬೋದಿತ್ತು ಪೂಲ್ ಒಳಗಡೆ ಇಳಿಯೋದಿಕ್ಕೆ, ಈ ತರ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಬಟ್ಟೆನೂ ತೆಗ್ದು ಹಾಕ್ಬಿಟ್ರಿ, ಆದ್ರೂ ಅವ್ರು ಒಂದು ಚೂರು ಮಾತಾಡ್ಲಿಲ್ಲ. ಸೂರಜ್ ಅವರು ತುಂಬಾ ಕೂಲ್ ಅಂಡ್ ಕಾಮ್. ಆ ಒಂದು ಘಟನೆ ವೇಳೆ, ದೃಶ್ಯದ ವೇಳೆ ತುಂಬಾ ಎಲ್ರಿಗೂ ಜನರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ರು. ಇಷ್ಟೊಂದು ಬಟ್ಟೆ ಆಚೆ ಹಾಕ್ತಿದ್ದಾರೆ, ಅದನ್ನು ಅಷ್ಟೊಂದು ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡದೇ ಇದಾರಲ್ಲ ಅಂತ ತುಂಬಾ ಜನ ಸೂರಜನ್ನ ಆ ಒಂದು ವೇಳೆ ಇಷ್ಟಪಟ್ರು. ಸೊ ನಿಮ್ಗೆ ಏನ್ ಅನ್ಸು? ರಿಗ್ರೆಟ್ ಆಯ್ತಾ ಬಟ್ಟೆ ಹಾಕ್ಬಿಟ್ರಿ? ಆಮೇಲೆ ಏನಾದ್ರು ಸಾರಿ ಏನಾದ್ರು ಕೇಳಿದ್ರಾ ಸೂರಜ್ಗೆ? ಆ ಮೂಮೆಂಟಲ್ಲಿ ತುಂಬ ಸಲ ಹೋಗಿ ಕೇಳ್ತೀನಿ ಸೂರಜ್ಗೆ ನಾನು, ಬಾ ಸ್ವಿಮ್ಮಿಂಗ್ ಪೂಲ್ ಬೀಳು ಅಂತ. ಅದು ಅಂದರೆ ಏನಾಗಿರತ್ತೆ ಅಂದರೆ, ನೀನು ಕ್ಯಾಪ್ಟನ್ ಆಗಿದ್ಯಾ, ಧನುಷ್ ಇವರೆಲ್ಲ ಬಂದು ಹೇಳ್ತಾರೆ ಎಲ್ಲರಿಗೂ ಒಂದೇ ಥರ ಇರಬೇಕು ಪನಿಷ್ಮೆಂಟ್ಸ್, ಯಾರಿಗೂ ಓಕೆ ಅವ್ರು ಬಂದು ಕೇಳಿದ್ರು ಹಿಂಗೆಲ್ಲ ಇದು ಮಾಡಿದ್ರೆ ಮಾಡ್ಬಿಡ್ತಿದ್ದಾಳೆ ಅಂತ ಆಗತ್ತೆ ಅಂದ್ಕೊಂಡು ನನಗೆ ಅದೊಂದಿತ್ತು. ಅದಕ್ಕೆ ನಾನು ಹೇಳ್ತೀನಿ, ಆ ಥರ ಎಲ್ಲ ಏನೂ ಇಲ್ಲ ಅದನ್ನು ಅಂದ್ಕೊಂಡು ಹೇಳಿರ್ತೀನಿ. ಇದೊಂದು ಇನ್ಸಿಡೆಂಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಅವನಿಗೆ 2-3 ಸಲ ಹೋಗಿ ಹೇಳ್ತೀನಿ. 2-3 ಸಲ ಅಲ್ಲ, ತುಂಬ ಸಲ ಹೇಳ್ತೀನಿ. ಒಂದು ಹಿಂದಿನ ದಿನ ಹೇಳಿರ್ತೀನಿ, ನೆಕ್ಸ್ಟ್ ಡೇ ಬಂದು ರೂಮಲ್ಲಿ ಹೇಳ್ತೀನಿ, ಮತ್ತೆ 2 ಸಲ ಹೇಳ್ತೀನಿ, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಹೇಳ್ತೀನಿ ನಾನು ಬೀಳಲ್ಲ ಅಂತ ಹೇಳ್ತಾನೆ. ಐಮ್ ಲೈಕ್ ವೈ? ನೀನು ಒಬ್ಬ ಬಿದ್ದಿಲ್ಲಾನೆ, ನಾನು ಬೇರೆ ಏನು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ ಇಲ್ಲಿ. ಎಲ್ಲರೂ ಆಮೇಲೆ ಯಾರೂ ನನ್ನ ಮಾತು ಕೇಳಲ್ಲ. ಕ್ಯಾಪ್ಟನ್ ಆಗಿಬಿಟ್ಟು ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ, ನೀನು ಹೇಳಿದ ಮಾತು ಅವ್ರು ಕೇಳಿಲ್ಲ ಅನ್ನೋದು ಮಾತು ಬರುತ್ತೆ ಅಂದ್ಕೊಂಡು ನನಗೆ ಕೋಪ ಬಂದು ಎಲ್ಲ ಬಟ್ಟೆಗಳನ್ನೂ ತೆಗ್ದಾಕ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಬೇಜಾರಾಗಲ್ಲ, ರಿಗ್ರೆಟ್ ಅನ್ನೋದು ಆ ಮೂಮೆಂಟಿಗೆಲ್ಲ ನನಗೇನೂ ಅನಿಸಲ್ಲ. ಅದು ಮಾಡಿದ್ದಕ್ಕೇ ನೆಕ್ಸ್ಟ್ ಮಾತು ಹೆಂಗೆ ಬಂತು ಗೊತ್ತಾ, ಅಟ್ಲೀಸ್ಟ್ ನೆಕ್ಸ್ಟ್ ದಿನ ನಾವು ಬೀಳ್ತೀವಿ ಪೂಲ್ಗೆ ಅಂತ ಹೇಳಿದ್ರು. ಇನ್ ಕೇಸ್ ಅವನಿಗೆ ಪನಿಷ್ಮೆಂಟ್ ಕೊಡ್ದಲ್ಲೇ ನೀನು ಸುಮ್ಮನಿದ್ದೀರ, ನಾವು ಯಾರು ಪೂಲಿಗೆ ಬೀಳಲ್ಲ ಅನ್ನೋದು ಮಾತು ಬಂತು ಅಲ್ಲೆಲ್ಲ. ಬಟ್ ಅದೆಲ್ಲ ಆದಮೇಲೆ ನಾವಿಬ್ಬರು ಜಗಳ ಆಡ್ತೀವಿ, ಕಿತ್ತಾಡ್ತೀವಿ, ಎಲ್ಲ ಕನ್ವಿನ್ಸ್ ಎಲ್ಲ ಆಗ್ತೀವಿ. ತುಂಬ ಬಟ್ಟೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬಿಟ್ಟಿದ್ದೆ ನಾನು. ಹೋಗಿ ಸಾರಿ ಕೇಳ್ತೀನಿ, ಬಟ್ಟೆ ವಾಶ್ ಮಾಡಿಕೊಡ್ಲಾ ಅಂತಲೂ ಕೇಳ್ತೀನಿ. ಬಟ್ ಈಸ್ ಲೈಕ್ ಅವ್ನು ತುಂಬ ಕಾಮ್ ಪರ್ಸನ್, ಅವನು ತಾಳ್ಮೆ ಜಾಸ್ತಿ ಅವನಿಗೆ. ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಕೊಂಡು ಅವನೇ ತೆಗಿತಾನೆ, ಎಲ್ಲ ಮಾಡ್ತಾನೆ. ಅದಾದ್ಮೇಲೆ ಡ್ರೈ ಮಾಡೋಕೆ ಇದು ಮಾಡಿ ವಾಷಿಂಗ್ ಏನೂ ಬೇಡ ಅಂತನೂ ಹೇಳ್ತಾನೆ ಅವನೇ. ಆ ಒಂದು ಮೂಮೆಂಟ್ ಇದೆಯಲ್ಲ, ಸೂರಜ್ ಅವ್ರನ್ನ ಕರ್ನಾಟಕದ ಹುಡುಗಿಯರ ಹಾಟ್ ಕ್ರಶ್ ಮಾಡ್ಬಿಡ್ತು ಆ ಮೂಮೆಂಟ್. ಕೋಪದಲ್ಲಿದ್ದ ಹುಡುಗಿನ ತಣ್ಣಗ್ ಮಾಡ್ಬಿಟ್ರು ಸೂರಜ್. ಅಂದ್ರೆ ಅವ್ರ ಕೂಲ್ನೆಸ್, ಕಾಮ್ನೆಸ್ ಇಂದ, ಒಂದು ಪ್ರೀತಿಯಿಂದ, ಒಂದು ಫ್ರೆಂಡ್ಶಿಪ್ ಇಂದ ನಿಮ್ಮನ್ನ ಅಷ್ಟು ಕೋಪದಲ್ಲಿದ್ದವ್ರನ್ನ ಊಟನೇ ಬೇಡ ಅಂತ ಫುಲ್ ಇದಾಗ ಕೂತವ್ರನ್ನ ಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡು ಊಟ
ಮಾಡೋಂಗ್ ಮಾಡ್ಬಿಡ್ತು ಆ ಒಂದು ಸೀನು. ಕರ್ನಾಟಕದ ಕ್ರಶ್ ಆಗಿದೆ ಸೂರಜ್ ಅಲ್ಲಿಂದನೇನಾ? ಹೌದು, ತುಂಬಾ ಜನ ಆ ಒಂದು ಸಿಚುವೇಶನ್ ಸಿಕ್ಕಿದ್ರೆ ನಮ್ಗೆ ಇಂತ ಹುಡುಗ ಸಿಗ್ಬೇಕು ಅಂತ ಸೂರಜ್ ಅನಿಸ್ಬಿಟ್ರು. ನೋಡಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರು ಹುಡುಗಿ ಎಷ್ಟು ಕೂಲಾಗಿ ಕಾಮ್ ಆಗಿ ಅವ್ರನ್ನ ಸರಿ ತಾರಿಗೆ ತಂದ್ಬಿಟ್ರಲ್ಲ ಅನ್ನೋ ತರ ಒಂದು ಒಪಿನಿಯನ್ ಎಲ್ಲರಲ್ಲೂ ಬಿಲ್ಡ್ ಆಗಿತ್ತು. ಸೊ ಅಂತ ಸೂರಜ್ ಮನೆಯಿಂದ ಹೊರಗಡೆ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಮೊಂದು ಬಾಂಡಿಂಗ್ ಇರ್ಬೋದು, ತುಂಬಾ ಕ್ಲೋಸ್ ಇದ್ರಿ, ನಿಮ್ಗೆ ಒಂಚೂರು ಸಾಥ್ ಯಾರು ಇಲ್ವಲ್ಲ ಅಂತ ಗಿಲ್ಟ್, ಒಂಟಿ ಫೀಲ್ ಆಯ್ತಾ ಅಂತ? ಒಂಟಿ ಆಗ್ಬಿಟ್ಟೆ ನಾನು ಅನ್ನೋ ಫೀಲ್ ಆಯ್ತಾ ನಿಮ್ಗೆ? ಸೊ ಅಷ್ಟೆಲ್ಲ ಆಗಿದ್ದು ನನ್ನ ಬಟ್ಟೆ ಎಸ್ತದ್ಮೇಲೆ ಅನ್ನೋದು ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಸೊ ಸೂರಜ್ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಬಟ್ ಎಸ್, ನಾನು ಹೋಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ ಅವನು. ಅವಿಗೆ ಮಾತಾಡ್ತಾ ಇರಲ್ಲ ನಾವಿಬ್ರು ಕೂಡ, ಯಾಕಂದರೆ ನಮ್ಮ ಮನೇಲಿ ಆ ಒಪಿನಿಯನ್ಸ್ ಎಲ್ಲ ಕೇಳಿ 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 ನಮಗೂ ಸಿಕ್ಕಾಬಡೆ ಒಂಥರ ಆಗಿರ್ತಿತ್ತು. ಇಬ್ಬರು ಇದರಲ್ಲೂ ಈ ಒಂದು ಜರ್ನಿಲಿ ಎಲ್ಲೂ ಇದಾಗದ್ ಬೇಡ. ತುಂಬಾ ಮೂಡಿ ರಾಶಿಕಾ ತುಂಬಾ ಮೂಡಿ ಅನ್ನೋ ಮಾತು ಬಂತು. ಯಾಕಂದ್ರೆ ಒಂದ್ ವಾರ ಮಾತಾಡ್ತಿದ್ರಿ, ಒಂದ್ ಸ್ವಲ್ಪ ಚೆನ್ನಾಗಿರ್ತಿದ್ರಿ, ಒಂದ್ ಸ್ವಲ್ಪ ಜಗಳ ಆಡ್ತಿದ್ರಿ. ಈ ಒಂದು ಬಾಂಡಿಗೆ ಏನಿರ್ತಿದ್ರು, ರಾಶಿಕಾ ಸ್ವಲ್ಪ ಮೂಡಿ ಅನ್ನೋ ಒಂದು ಒಪಿನಿಯನ್ ಬಂದ್ಬಿಟ್ಟಿತ್ತು ನಿಮ್ಗೆ ಆ ವೀಕಲ್ಲಿ. ಅದು ಮೂಡಿ ಅಂತ ಅನ್ಸಲ್ಲ, ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಅದೇ 1.5 hours ಎಪಿಸೋಡಲ್ಲಿ ನೀವು ಸ್ವಲ್ಪ ನೋಡಿರ್ತೀರಾ, ಬಟ್ ಅಲ್ಲಿ ಸಿಚುವೇಶನ್ಸ್ ಅದರ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸುಮ್ಮನೆ ಆ ವೀಕಲ್ಲಿ ನಾವು ಎಲ್ಲರೂ ಎಸ್ ಆರ್ ನೋ ಬೋರ್ಡ್ ತೋರಿಸ್ತೀವಿ, ನಾಮಿನೇಟ್ ಮಾಡ್ತೀವಿ ಗೊತ್ತಾ, ಗ್ರೀನ್ ಆ್ಯಂಡ್ ರೆಡ್. ಅಲ್ಲೂ ಒಪಿನಿಯನ್ಸ್ ಹಾಗೇ ಬರುತ್ತೆ. ಆ ವೀಕ್ ನಾವಿಬ್ಬರು ಮಾತಾಡೋದು ತುಂಬ ಕಡಿಮೆ ಮಾಡಿದ್ರು ಕೂಡ, ರಘು ಅಣ್ಣ ಆಗಿರಲಿ, ಗಿಲ್ಲಿ, ಧ್ರುವ್ ಅಂತ ಇನ್ನೊಂದು ಯಾರೋ ರಾಶಿಕಾ ಮತ್ತು ಸೂರಜ್ ಇಬ್ಬರು ಮತ್ತೆ ಮಾತಾಡ್ತಿದ್ದಾರೆ ಅಂತ ಹೇಳೋದಾಗಲಿ, ಮಾತಾಡೋದು ತುಂಬ ಕಡಿಮೆ ಮಾಡಿದ್ರು ಕೂಡ ಹಂಗೆ ಹೇಳ್ತಾರೆ. ಮತ್ತು ರಜತ್ ಮತ್ತು ಚೈತ್ರನು ಹೋಗ್ಬೇಕಾರೆ ಕೂಡ ಇವರಿಬ್ರಿಗೂ ಆಟನೇ ಇನ್ನೂ ಅರ್ಥ ಆಗಲಿಲ್ಲ, ಲಾಸ್ಟ್ ವಾರ ಮಾತಾಡೋದು ಬಿಟ್ಟರು ಮತ್ತೆ ಮಾತಾಡ್ತಿದ್ದಾರೆ. ಸೊ ನಾನು ರಘು ಅಣ್ಣಂಗೆ ಯಾರಿಗೋ ಹೇಳ್ತೀನಿ, ನಾನು 5 ನಿಮಿಷ ಮಾತಾಡೋರು ಕೂಡ ಇವರಿಬ್ರು ದಿನ ಪೂರ್ತಿ ಮಾತಾಡ್ತಿದ್ದೀರಾ ಅಂತಲೇ ಹೇಳ್ತೀರಾ, ಈ ಮನೇಲಿ ಏನು ಮಾಡೋದು ನಾವು ಅಂದ್ಕೊಂಡು ಅದೆಲ್ಲ ಬೇಜಾರಾಗತ್ತೆ ಆ ಮನೇಲಿ. ಸುಮ್ಮನೆ ಅವನು ನಾಮಿನೇಟ್ ಆಗೋದು ಬೇಡ, ನಾನು ನಾಮಿನೇಟ್ ಮಾಡೋದು ಆಗೋದು ಬೇಡ, ಫ್ರೆಂಡ್ಶಿಪ್ ಹೇಗಿದ್ರು ಆಚೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಇಲ್ಲಿ ಯಾಕೆ ಇಬ್ರಿಗೂ ಅದೊಂದು ಆ ಟ್ರಬಲ್ ಬೇಡ, ಸ್ಟ್ರೆಸ್ ಬೇಡ ನಮಗೆ ಅಂದ್ಕೊಂಡು ನಾವು ಮಾತಾಡೋದು. ನಾನೇ ಹೇಳ್ತೀನಿ ಮಾತಾಡೋದು ಬೇಡ, ಸುಮ್ಮನಿರು ಅಂದ್ಕೊಂಡೆಲ್ಲ. ಬಟ್ ಅವ್ರು ಹೋದಾಗ ನಿಮ್ಗೆ ಗಿಲ್ಟ್ ಆಗುತ್ತೆ, ಅಯ್ಯೋ ಮಾತಾಡಿಸ್ಲಿಲ್ಲ ನಾನು. ಬಟ್ ಏನು ಖುಷಿ ಆಯಿತು ಅಂದರೆ ಹಿಂದಿನ ದಿನ ನಾನು ಮಾತಾಡ್ತೀನಿ ಅವನನ್ನು ಕರೆದ್ಬಿಟ್ಟು. ಅವ್ನು ಯಾವುದೋ ನಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ದಟ್ ಯಾವುದೋ ಒಂದು ವಿಚಾರದಲ್ಲಿ ಅವನು ಮೇಕಪ್ ಎಲ್ಲ ಮಾಡೋಕ್ಕಿರೋದು ಗೊತ್ತಾ, ಪ್ಲೇ ಪಾಸ್, ಆ ವಿಷಯದಲ್ಲಿ ಅವ್ಳು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಅವ್ನು ಅಂದ್ಕೊಂಡಿರ್ತಾನೆ. ಸೊ ಅವ್ನು ಮಾತಾಡಲ್ಲ, ನಾನು ಆ ವಿಷಯದಲ್ಲಿ ಬೇಜಾರಾಗಿರಲ್ಲ. ಅವನೇನಕ್ಕೋ ಮಾತಾಡ್ತಿಲ್ಲ ಅನ್ಕೊಂಡು ನಾನು ಬೇಜಾರು ಮಾಡ್ಕೊಂಡು ಇಬ್ಬರು ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಅದು ಏನೋ ಮಾತಾಡ್ಕೊಂಡೇನೋ ಮಾತಾಡೋದು ಬಿಟ್ಟಿರಲ್ಲ. ಬಟ್ ಹಿಂದಿನ ದಿನ ನಂಗೆ ರಕ್ಷಿತಾ ಹೇಳ್ತಾಳೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವು ಯಾಕೆ ಕೋಪ ಮಾಡ್ಕೊಂಡ್ರಿ ಅಂತ. ಅವಾಗ ಸೂರಜ್ಗೆ ಕರ್ಬಿಟ್ಟು, ನೋಡು ನಾನು ಆ ವಿಷಯಕ್ಕೆ ಕೋಪ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅವ್ನಿಗೆ ಹೇಳಿ ಇರ್ತೀನಿ. ಬಟ್ ನೆಕ್ಸ್ಟ್ ಡೇ ಇಮ್ಮಿಡಿಯೇಟಾಗಿ ಅವನು ಹೊರಡ್ತಾನೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದು ನನಗೆ ಅದು ಫೀಲ್ ಯಾಕೆ ಆಗಲಿಲ್ಲ, ಅವ್ನು ಹೋಗ್ತಾನೆ ಅನ್ನೋದು ನನಗೆ ಅನಿಸೋನು, ಹೋಗ್ತಾನೆ ಅನ್ನೋದೇ ನನಗೆ ಶಾಕಿಂಗ್ ಅದು. ಓಕೆ, ಅವರು ಹೊರಗಡೆ ಬಂದು ಒಂದು ವಾರದಲ್ಲೇ ಅವರು ಹೊಸ ಸೀರಿಯಲ್ ಶೂಟಿಂಗ್, ಹಂಗೆ ನೆನೆ ಕೂಡ ಅವರು ಪವಿತ್ರ ಬಂಧನ ಅಂತ ಒಂದು ಸೀರಿಯಲ್ ಮೂಲಕ ಮನೆ ಒಳಗಡೆ ಮತ್ತೆ ಹೋದ್ರು. ಏನ್ ಅನ್ನಿಸ್ತು ಈ ಒಂದು ಸೂರಜ್ ಅವರ ದಿಢೀರ್ ಬೆಳವಣಿಗೆ? ಯಾಕಂದ್ರೆ ಕಾಮನ್ ಮ್ಯಾನ್ ಆಗಿ ಒಳಗಡೆ ಬಂದ್ರು, ರಾಶಿಕಾ ಇಂದ ಸ್ವಲ್ಪ ಮೈಲೇಜ್ ತಗೊಂಡ್ರು. ಯಾಕಂದ್ರೆ ಅವ್ರು ಬಂದ ತಕ್ಷಣ ರಾಶಿಕಾ ವೆರಿ ಕ್ಯೂಟ್ ಅನ್ನಿಸ್ತಾರೆ ಅಂತ ನಿಮ್ಗೆ ಇಲ್ಲ, ರಾಶಿಕಾ ಅವರು ಒಂದ್ ಸಾಥ್ ಕೊಟ್ಟಿದ್ರಿಂದ ಸೂರಜ್ ಅವ್ರಿಗೆ ಸ್ವಲ್ಪ ಇಮೇಜ್ ಬಿಲ್ಡ್ ಆಯ್ತು, ಎಲ್ರಿಗೂ ಹಂಗ ಅನ್ಸಿತ್ತು. ಸೊ ಅವರು ನೆಕ್ಸ್ಟ್ ಪಟ್ ಅಂತ ಒಂದು ಸೀರಿಯಲ್ಗೆ ಹೀರೋ ಆಗಿದ್ದಾರೆ. ನಿಮ್ಮ ಒಂದು ಫ್ರೆಂಡ್ ನ ಈ ಒಂದು ಬೆಳವಣಿಗೆ ಎಷ್ಟು ಖುಷಿ ಇದೆ? ತುಂಬ ತುಂಬ ಖುಷಿ ಆಯಿತು ನನಗೆ. ವಿಶ್ ಮಾಡಿದೆ, ನೆನ್ನೆ ಹೋಗಿ ಸರ್ಪ್ರೈಸ್ ಕೂಡ ಕೊಟ್ಟೆ ಇದ್ರ ಅನುಬಂಧ ಅವಾರ್ಡ್ಸಲ್ಲಿ ಕೂಡ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್. ಅವ್ನು ಏನೇನು ಅನ್ಕೊಂತಿದ್ದೆ ಲೈಫಲ್ಲೆಲ್ಲ ಒಳ್ಳೇದಾಗಲಿ. ಎಸ್, ಐ ಆಮ್ ಹ್ಯಾಪಿ ಫಾರ್ ಯು ಸೂರಜ್. ಲಾಸ್ಟ್ ವೀಕಲ್ಲಿ ಸುದೀಪ್ ಸರ್ ಬಂದಿರ್ತಾರೆ, ಆವಾಗ ಪಂಚ್ ಮಾಡುವಾಗ ನಿಮಗೆ ಅಶ್ವಿನಿ ಮೇಡಮ್ಗೆ ಒಂದು ಸಣ್ಣ ಜಗಳ ಆಗುತ್ತೆ. ಅವರು ಹೇಳ್ತಾರೆ ನಿನಗೆ ಹೆಗ್ಲಬೇಕು, ರಘುದು ಮೈಕೊಳಕ್ ತೊಡೆಬೇಕು ಅಂತ. ಸೊ ಅದು ನಿಮ್ಗೆ ಅಂದ್ರೆ ಹೊರಗಡೆ ಇದ್ದವರು ಇಲ್ಲ ಇವ್ರು ಕೆಟ್ಟದಾಗ ಮಾತಾಡ್ಬಿಟ್ರು ಹೆಣ್ಣಿನ ಬಗ್ಗೆ ಅಂತ ಒಂದು ಕಮೆಂಟ್ ಬಂತು. ಆದ್ರೆ ಅವ್ರು ಹೇಳಿದ್ದು ನಿಮ್ಗೆ ಸಾಥ್ ಕೊಡೋದಿಕ್ಕೆ ಒಂದು ಹೆಗ್ಲಬೇಕು, ನಿಮ್ಗೆ ಸಾಂತ್ವನ ಮಾಡಲಿಕ್ಕೆ ಒಂದು ತೊಡೆಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅಂತ ಅಶ್ವಿನಿ ಅವ್ರು ಹೇಳಿದ್ರು. ಆ ಕ್ಷಣಕ್ಕೆ ನಿಮ್ಗೆ ಅನ್ಸಿತ್ತಾ ಇಲ್ಲ ಇವ್ರು ತುಂಬಾ ತಪ್ಪಾಗಿ ಕೀಳಾಗಿ ಮಾತಾಡಿದ್ದಾರೆ, ಚೀಪಾಗಿ ಅಂತ ಅನ್ಸಿತ್ತಾ? ಆ ಮೂಮೆಂಟ್ ಅವ್ರು ಪಂಚ್ ಮಾಡ್ತಿದ್ದಾಗ ಅವ್ರಿಗೆ ನಿನಗೆ ರಘು ತೊಡೆಬೇಕು, ಶೋಲ್ಡರ್ ಬೇಕು ಅಂತ ಹೇಳ್ತಾರೆ ಬಿಟ್ರೆ, ಅವಾಗ ನೀವು ಶಾಕ್ ಆಗ್ತೀರಾ? ಅವಾಗ ನನ್ಗೆ ಒಂಥರ ಆಗುತ್ತೆ. ಅದೊಂದು ಹೇಳ್ತಾರೆ, ಆಮೇಲೆ ಸೂರಜ್ ಹೋಗಕ್ಕೆ ಕಾರಣನೂ ನೀನೇ ಅಂತ ಹೇಳ್ತಾರೆ. ಅವ್ರು ಏನೇನೋ ಮಾತುಗಳು ಮಾತಾಡ್ತಾರೆ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವರೇ ಅದೆಲ್ಲ ಪಾಸಿಟಿವ್ ಆಗಿ ಮಾತಾಡಿರ್ತಾರೆ ನನ್ನ ಹತ್ರ. ಇಮಿಡಿಯೇಟ್ ಕಟ್ ಮಾಡಿದ್ರೆ ನೆಗೆಟಿವ್ ಕಂಪ್ಲೀಟ್ ಬೇರೆ ತರ ಮಾತಾಡ್ತಾರೆ. ಅಶ್ವಿನಿ ಮ್ಯಾಮ್ ನೀವೇನಾ ಅಂತ ಅನ್ಸುತ್ತೆ ನನಗಿರೋ. ಹೌದು, ಏನಾಯ್ತು ಅಂತ ಎಲ್ರಿಗೂ ಅನ್ನಿಸ್ತು. ಅವ್ರದ್ದು ಒಂದು ಬಿಹೇವಿಯರ್ ಇದೆ ದಟ್ ಈಗ ನನಗೆ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ನನ್ನ ನಾಮಿನೇಟ್ ಮಾಡ್ತಾರೆ.
ಇವಾಗ ನಾನು ಅದು ಫೋಟೋ ಹಾಕಿರಲಿಲ್ಲ ಅಂದಿದ್ರೆ ಐ ಆಮ್ ಶಾರ್ಟ್ ಅವ್ರು ನನ್ನ ಫೋಟೋ ಹಾಕಿ ಅದು ಏನೂ ಹೇಳ್ತಾನೂ ಇರಲಿಲ್ಲ. ಅವಾಗ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ ಇಷ್ಟೊಂದೆಲ್ಲ ಬ್ಯಾಗೇಜಸ್ ಕ್ಯಾರಿ ಮಾಡಿಬಿಟ್ಟು ನೀವು ಹೆಂಗೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರಿ. ಸಿ ರಘು ಅಣ್ಣ ಅಂತ ಬಾಯಿ ತುಂಬ ಕರಿತೀನಿ, ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ, ಅವರು ನನಗೊಂದು ತಂಗಿ ಸ್ಥಾನ ಕೊಟ್ಟಿದ್ದೀರ. ತೊಡೆ ಮೇಲೆ ಮಲ್ಗೋದನ್ನ ನೀವು ಸ್ಟ್ರೆಸ್ ಮಾಡಿ ನಿಂಗೆ ತೊಡೆ ಬೇಕಿತ್ತು, ಹೆಗ್ಲು ಬೇಕಿತ್ತು ಅನ್ನೋದು ಎಸ್ ಸರಿ. ಅದೇ ನೀವು ಹೇಳೋಕ್ಕೆ ಕನ್ವೆ ಮಾಡೋಕ್ಕೆ ಬೇರೆ ಅರ್ಥ ಆಯಿತು. ನಿನಗೇನೋ ಡಿಪೆಂಡೆನ್ಸಿ, ಈಗ ಹೋಗಿದ ತಕ್ಷಣ ಇನ್ನೊಂದು ಥರ ನೀವು ಬೈಬೇಕು, ನನಗೇನೋ ಅದು ಪಂಚ್ ಮಾಡಬೇಕಿತ್ತು, ಏನೋ ಇತ್ತು ಅದು ಬೇರೆ ಥರ ಇತ್ತು, ಬೇರೆ ಥರ ಹೇಳ್ಬೋದಿತ್ತು. ಬಟ್ ಅವ್ರು ಹೇಳಿದ್ದು ನಂಗೆ ಅದು ಸರಿ ಅನ್ಸೋದೇ ಇಲ್ಲ. ಅದಕ್ಕೆ ನಾಮಿನೇಷನ್ಸಲ್ಲೂ ಹೇಳ್ತೀನಿ, ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಇಲ್ಲ, ನಾನು ಆ ಥರ ಹೇಳಿಲ್ಲ. ಡಿಪೆಂಡೆನ್ಸಿ ಒಂದು ಇದು ಬೇಕು ನಿನಗೆ ಹಾಗೆ ಹೇಗೆ ಅಂತ ಏನೋ ಹೇಳ್ತಾರೆ, ಹಂಗೆ ಹೇಳಿಲ್ಲ ಅಶ್ವಿನಿ ಮ್ಯಾಮ್. ನೀವು ಹೇಳಿದ್ದು ಈ ಥರ ಪರ್ಟಿಕ್ಯುಲರಾಗಿ ಈ ಥರ ಹೇಳಿದ್ದೀರಾ ನೀವು ಅಂತನೆಲ್ಲ ಹೇಳ್ತೀವಿ. ಮತ್ತೆ ಅವರಲ್ಲಿ ಒಂದು ಸ್ವಲ್ಪ ಮ್ಯಾನ್ಯುಪ್ಲೇಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಐಮ್ ಲೈಕ್ ಫೈನ್, ಓಕೆ, ನೀವು ಹೇಳಾಯ್ತು ಹಿಂಗೆ ಅದನ್ನ ನಾನು ಇದು ಮಾಡಲ್ಲ, ನನಗೆ ಅವ್ರ ಅಣ್ಣನೇ, ನೀವು ಹೇಳಿದ ತಕ್ಷಣ ಏನೂ ಚೇಂಜ್ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದಿ, 100 ದಿನಗಳ ಜರ್ನಿ ಅಂದ್ರೆ ಇಟ್ಸ್ ಕಂಪ್ಲೀಟ್ ಬಿಗ್ ಬಾಸ್ ನ ಮುಗಿಸ್ದಂಗೆನೆ ಲೆಕ್ಕ. ಸೊ ಇಷ್ಟು ದಿನದಲ್ಲಿ ಬಿಗ್ ಬಾಸ್ ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೊಂಡ್ರಿ? ಯಾಕಂದ್ರೆ ಬಹಳಷ್ಟು ಜನರಿಗೆ ನೋಡ್ತಾ ಇರೋರ್ಗು ಬಿಗ್ ಬಾಸ್ ಅಂದ್ರೆ ಏನು, ಟಾಸ್ಕ್ ಆಡೋರ್ನ ಉಳಿಸ್ಕೊಳ್ಳಲ್ಲ, ತುಂಬಾ ಸೈಲೆಂಟ್ ಆಗಿರೋರ್ನ ಉಳಿಸ್ಕೊಳ್ಳೋತಾರೆ, ಜಗಳ ಆಡೋರ್ನ ಉಳಿಸ್ಕೊಂತಾರ, ಇಲ್ಲ ಎಲ್ರೂ ಆಚೆ ಬರ್ತಾನೆ ಇರ್ತಾರೆ, ಕೊನೆಗೆ ಒಬ್ರು ಹೋಗ್ತಾರೆ. ಇಷ್ಟು ದಿನದಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ ಬಿಗ್ ಬಾಸ್ ಅಂದ್ರೆ? ಆಚೆ ಬರೋದು ಹೋಗೋದು ಇಲ್ಲ, ಅಲ್ಲಿ ಚೆನ್ನಾಗಿ ಆಡ್ತಿರೋನ ತೆಗಿಯೋದು, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಆ್ಯಸ್ ಅ ಆಡಿಯನ್ಸ್ ನಾನು ಬಿಗ್ ಬಾಸ್ ನೋಡ್ತಿದ್ದಾಗಲೂ ಕೂಡ ಯಾಕೆ ಇವರೆಲ್ಲ ಹಿಂಗೆ ಆಡ್ತಿದ್ದಾರೆ ಇಷ್ಟು ಚಿಕ್ಕ ವಿಷಯಕ್ಕೆ ಅನ್ನೋದು ನನಗೆ ತುಂಬ ಅನ್ನಿಸ್ತಿತ್ತು. ಜಗಳ ವಿಷಯದಲ್ಲಿ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಪಿನಿಯನ್ಸ್ ಕೊಡೋದು, ಇಷ್ಟೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ರು, ಓವರ್ ಡ್ರಾಮಾ ಮಾಡ್ತಿದ್ದಾರೆ. ಲೆಟರ್ ಬಂದಿದ ತಕ್ಷಣ ಅಳೋದು, ಅಪ್ಪ ಅಮ್ಮ ಫ್ಯಾಮಿಲಿ ವೀಕ್ ಅಂದಿದ ತಕ್ಷಣ ಯಾಕೆ ಇಷ್ಟೆಲ್ಲ ನಾಡ್ಕನ. ಓಕೆ, ಇದೆಲ್ಲ ಸ್ಕ್ರಿಪ್ಟೆಡ್, ನನ್ನ ಥಾಟ್ ಇದಿದೆ. ಐ ಥಿಂಕ್ ಇದೆಲ್ಲ ಸ್ಕ್ರಿಪ್ಟೆಡ್. ಅವ್ರು ನಮಗೆ ಹೇಳ್ಕೊಡ್ತಾರೆ ಈ ಥರ ಮಾಡಬೇಕು, ಹೀಗಿರಬೇಕು ಅಂತ. ಬಟ್ ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ ಗೊತ್ತಾಗಿದ್ದು ಸ್ಕ್ರಿಪ್ಟೆಡ್ ಅಲ್ಲ, ಅದು ನಮ್ಮ ಎಮೋಷನ್ಸ್ನ ನಾವು ವ್ಯಕ್ತಪಡಿಸ್ತಿರ್ತೀವಿ. ಸಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅದು ನಮಗೊಂದು. ಇಡೀ ಪ್ರಪಂಚ, ಇಡೀ ಕರ್ನಾಟಕ ಜನತೆ ನಮ್ಮನ್ನ ನೋಡ್ತಿರ್ತಾರೆ, ಅವ್ರ ಮುಂದೆ ನಮ್ಮ ಎಮೋಷನ್ಸ್ನ ತೋರಿಸ್ತಿರ್ತೀವಿ. ಇಟ್ಸ್ ನಾಟ್ ಈಸಿ. ನಮ್ಮ ಎಮೋಷನ್ಸ್ ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಂಡು ನಾವು ಒಂದೊಂದ್ಸಲಿ ಇನ್ಸ್ಟಾಗ್ರಾಮಲ್ಲೇ ಬರೀ ನಮ್ಮ ಫ್ರೆಂಡ್ಸ್ಗೆ ಮಾತ್ರ ಸ್ಟೋರಿ ಪೋಸ್ಟ್ ಮಾಡಿರ್ತೀವಿ. ಅದ್ರ ಮಧ್ಯೆ ನಾವು ಇಷ್ಟು ಜನಕ್ಕೆ ನಾವು ಏನು ಅಂತ ತೋರಿಸ್ಕೊಡ್ತಿರ್ತೀವಿ. ಅಲ್ಲಿ ನಾವು ಫೇಕ್ ಆಗಿರಬಾರ್ದು, ಇರೋದಕ್ಕೆ ಆಗೋದು ಇಲ್ಲ. ನೀವು ಒಂದಿನ ಇರ್ತೀರಾ, 2 ದಿನ, 3ನೇ ದಿನಕ್ಕೆ ನೀವು ಏನು ಅಂತ ಗೊತ್ತಾಗ್ಬಿಡುತ್ತೆ ಬಿಗ್ ಬಾಸ್ ಮನೇಲಿ. ಬಿಗ್ ಬಾಸ್ ಮನೇಲಿ ನೀವು ಏನೂ ನಾಟಕಗಳು ಮಾಡೋಕ್ಕಾಗಲ್ಲ. ನಿಮ್ಮ ಪರ್ಸನಾಲಿಟಿ ಏನು ಅಂತ ತೋರಿಸ್ಕೊಟ್ಬಿಡುತ್ತೆ ಬಿಗ್ ಬಾಸ್. ಏನಾದ್ರು ನೀವು ಇನ್ ಕೇಸ್ ನೀವು ಅಷ್ಟು ದಿನನೂ ಫೇಕ್ ಮಾಡಿದ್ರೆ ಯು ಆರ್ ಸ್ಮಾರ್ಟ್ ಅಂತಾನೆ. ಸ್ಮಾರ್ಟ್ ಆಗಿರೋರೆ ಅದನ್ನ ಮಾಡೋಕ್ಕಾಗೋದು. ಎಕ್ಸ್ಟ್ರೀಮ್ಲಿ ಲೈಕ್ ದೇ ಶುಡ್ ಬಿ ಲೈಕ್ ವೆರಿ ಸ್ಮಾರ್ಟ್, ಆ ಥರ ಇದ್ರೆ ಮಾತ್ರನೇ ಅದಾಗಲ್ಲ ಅಲ್ಲಿ. ಬಿಗ್ ಬಾಸ್ ಮನೇಲಿ ನಾನು ತುಂಬ ಕಲ್ತಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿದ್ರು ಕೂಡ ಬಿಗ್ ಬಾಸ್ಗೆ ಹೋಗಿಲ್ದವ್ರಿಗೆ ಅರ್ಥ ಆಗಲ್ಲ. ಅಲ್ಲಿ ಹೋಗಿ ಆ ಒಂದೊಂದು ಕ್ಷಣನೂ ಎಂಜಾಯ್ ಮಾಡಬೇಕು, ಅದನ್ನು ಏನಂತ ಫೀಲ್ ಮಾಡಬೇಕು. ಬಿಗ್ ಬಾಸ್ ಹೇಳೋದಾಗಿರಲಿ, ಅಲ್ಲಿ ಯಾರ್ದು ಕನೆಕ್ಷನಿಂದಲೇ ಇರ್ತೀವಿ ಗೊತ್ತಾ, ಎಲ್ಲದು ನಾವೇ ನೋಡ್ಕೊಳ್ಬೇಕು, ಅತ್ರ ನಾವೇ ಸಮಾಧಾನ ಮಾಡ್ಕೊಳ್ಬೇಕು. ಏನೇ ಸಿಚುವೇಶನ್ ಬಂದು ನಮ್ಮ ಓಕೆ ಅದೇ ಹೇಳ್ತಾರೆ, ನೀವು ಒಬ್ಬರೇ ಹೋದ್ರಿ, ನಿಮ್ಮ ಒಂದು ಟ್ಯಾಲೆಂಟ್ ಇಂದ ಹೋಗಿದ್ರೆ ಈಗ ಯಾಕ್ರಿ ಬೇಕು ನಿಮಗೆ? ಹೌದು, ಸಾಥ್ ಎಲ್ಲ ಹೇಳ್ಬೇಕು ಅಂತೀವಿ. ಅದೇ ಅಲ್ಲಿ ತೋರಿಸ್ಕೊಡತ್ತೆ ನಾವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಲೈಫಲ್ಲಿ. ನಮ್ಮ ಸ್ಟ್ರೆಂತ್ ನಮಗೆ ತೋರಿಸ್ಕೊಡ್ತಾರೆ ಬಿಗ್ ಬಾಸ್. ದಿಸ್ ಈಸ್ ವಾಟ್ ರಾಶಿಕಾ ಈಸ್ ಅಂತ ತೋರಿಸ್ಕೊಡತ್ತೆ. ಅದು ತೋರಿಸ್ಕೊಟ್ಟಿದ್ದಾರೆ ಆಡಿಯನ್ಸ್, ಅದಕ್ಕೆ ನನಗೆ ಇಷ್ಟು ಪ್ರೀತಿ ಸಿಗ್ತಿದೆ. ನೀವು ಹೊರಗಡೆ ಬಂದ್ಮೇಲೆ ಕೇಳ್ತಾ ಇಲ್ಲ ನಾನು, ಒಳಗಡೆ ಇದ್ದಾಗಲೇ ನಿಮ್ಗೆ ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಅನ್ಸಿತ್ತು? ಹೊರಗಡೆ ಬಂದ್ಮೇಲೆ ಗೊತ್ತಾಗಿರುತ್ತೆ ಗಿಲ್ಲಿ ಕ್ರೇಜ್ ಇದೆ, ಅಶ್ವಿನಿ ಅವ್ರ ಕ್ರೇಜ್ ಇದೆ, ಬಟ್ ಒಳಗಡೆ ಇದ್ದಾಗ ನಿಮ್ಗೆ ಏನ್ ಅನ್ಸಿತ್ತು, ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಅನ್ಸಿತ್ತು? ನನಗೆ ಒಳಗಡೆ ಇದ್ದಾಗಲೂ ಕೂಡ ಸಮ್ಟೈಮ್ಸ್ ಗಿಲ್ಲಿ ಅಂತ ಅನಿಸಿದೆ. ಬಿಕಾಸ್ ಇಟ್ ವಾಸ್ ಆಲ್ ರೌಂಡರ್, ಲೈಕ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ದ. ಟಾಸ್ಕ್ ಅಂತ ಬಂದಾಗ ಧನುಷ್ ಸೂಪರ್ ಆಗಿ ಅವನು ಅನಲೈಸ್ ಮಾಡ್ತಿದ್ದ ಟಾಸ್ಕ್ನ ಕೂಡ ಚೆನ್ನಾಗಿ ಆಗ್ತಿದ್ದ. ಟಾಸ್ಕ್ ವರ್ಕೌಟ್ ಆಗುತ್ತಾ ಅಥವಾ ಗಿಲ್ಲಿ ಎಂಟರ್ಟೈನ್ಮೆಂಟ್ ವರ್ಕೌಟ್ ಆಗುತ್ತಾ? ಅಶ್ವಿನಿ ಮೇಡಮ್ ಅವರು ಒಂದು ಛಲ ಹೋರಾಟ ವರ್ಕೌಟ್ ಆಗುತ್ತಾ? ಎಲ್ಲ ವರ್ಕೌಟ್ ಆಗುತ್ತೆ ಅಲ್ಲಿ ಒಂದೊಂದ್ಸಲ. ಬಟ್ ಅದೇ ಅವರು 3 ಜನನೂ ಐ ಮೀನ್ ನನಗೆ ಕೇಳಿದರೆ ರಘು ಅಣ್ಣ, ಧನು ಇವ್ರು ಇರಬೇಕು ಟಾಪ್ 2 ಅಂತ ಅನ್ಕೋತೀನಿ. ಬಟ್ ಇಲ್ಲೆಲ್ಲ ನೋಡ್ತಾ ಇದ್ದಾಗ ನನಗೆ ಅನ್ಸುತ್ತೆ ದಟ್ ಗಿಲ್ಲಿ, ಅಶ್ವಿನಿ ಮ್ಯಾಮ್ ಇವ್ರು ಇರ್ತಾರೆ ಅಂತ ಅನಿಸ್ತದೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಗಿಲ್ಲಿ. ಓಕೆ, ಇನ್ನು ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ದಿನಗಳ ಜರ್ನಿ ಇತ್ತು. ವಾಟ್ ನೆಕ್ಸ್ಟ್? ರಾಶಿಕಾ ಅವರ ಕೈಯಲ್ಲಿ ಯಾವ ಪ್ರಾಜೆಕ್ಟ್ಸ್ ಇದೆ, ಯಾವ್ದ್ರಲ್ಲಿ? ಯಾಕಂದ್ರೆ ಸೂರಜ್ ಅವರು ಆಚೆ ಬಂದ ತಕ್ಷಣ ಈಗ ಹೀರೋ ಆಗಿ ಬಂದ್ಬಿಟ್ರು ಸೀರಿಯಲ್ಗೆ. ಸೊ ನಿಮ್ಮ ಕೈಯಲ್ಲಿ ಏನಾದ್ರು ಪ್ರಾಜೆಕ್ಟ್ ಇದೆಯಾ ಪಟ್ ಅಂತ? ಈಗ ಸಿನಿಮಾ ನೀವು ನೋಡಿರ್ಬೋದು, ಪ್ಯಾರ್ ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಅದು ಸಾಂಗ್ ಲಾಂಚ್ ಕೂಡ ಬಿಗ್ ಬಾಸ್ ಮನೇಲಿ ಆಗಿತ್ತು.
ಇವಾಗ ಸ್ವಲ್ಪ ಶೂಟಿಂಗ್ ಅದು ಪೆಂಡಿಂಗ್ ಇದೆ, ಅದನ್ನ ಮುಗಿಸಿದ ತಕ್ಷಣ ಅದನ್ನು ರಿಲೀಸಿಂಗ್ ಅದನ್ನು ಪ್ರಮೋಷನ್ಸಲ್ಲಿ ನಾನು ಬ್ಯುಸಿ ಆಗೋಗ್ತೀನಿ. ಓಕೆ ರಾಶಿಕಾ, ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ 100 ದಿನಗಳ ಬಿಗ್ ಬಾಸ್ ಜರ್ನಿಯನ್ನು ಹಂಚ್ಕೊಂಡಿದ್ದಾರೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಹಿಂಗೆ ನೀವು ಮೇಲಕ್ಕೆ ಏರ್ತಾ ಇರಿ. ಬಿಗ್ ಬಾಸ್ ನಿಮಗೆ ಒಳ್ಳೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಅದನ್ನು ಇನ್ನು ಕ್ಯಾರಿ ಆಗಲಿ, ಇನ್ನು ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ರಾಶಿಕಾ ಬಿಗ್ ಬಾಸ್ ಜರ್ನಿಯನ್ನು ನೋಡಿದ್ರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.